ಹಂಗಂತೀಯಾ? ಹಾಂ, ಆಯ್ತು 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 ಆಯ್ತು. ಹೊಡೆದಿಲ್ಲ. ಶ್ರೀರಾಮ್ ಸರ್ ಅವರಿಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ದಾವಣಗೆರೆ ಜಿಲ್ಲೆಯ ಹಾಗೂ ಇತರ ಜಿಲ್ಲೆಗಳಿಂದ ಬಂದಂಥ ಘಟಕಾಧಿಕಾರಿಗಳು ಹಾಗೂ ಗೃಹರಕ್ಷಕರು, ಪೋಷಕರು, ಗೃಹರಕ್ಷಕಿಯರು ಎಲ್ಲರಿಗೂ ಶುಭ ಕೋರುತ್ತಾ ನನ್ನ ಒಂದು ಎರಡು ಅನಿಸಿಕೆ ಮಾತುಗಳು ಹೇಳ್ಬೇಕಂದ್ರೆ, ಸರ್ಕಾರಕ್ಕೆ ನಾವು ತಮ್ಮ ಒಂದು ತುರ್ತು ಸಂದರ್ಭದಲ್ಲಿ ನಾವು ಕರ್ತವ್ಯವನ್ನು ನಿಭಾಯಿಸಲಿಕ್ಕೆ ನಾವು ಎಷ್ಟೇ ಕೆಲಸ ಇರಲಿ, ನಾನು ಬರೋದಿಲ್ಲ ಅಂತ ಹೇಳಂಗಿಲ್ಲ. ನಾನು ಬರ್ತೀನಿ ಅಂತ ಘಟಕಾಧಿಕಾರಿಗಳು ಕೇಳಿಕೊಂಡು ನಾವು ಕರ್ತವ್ಯವನ್ನು ಮಾಡಿಕೊಂಡು ಅದಕ್ಕೊಂದು ಕೆಲಸನ ನಿವಾರಣೆ ಮಾಡ್ತೇವೆ. ಆದರೆ ಸರ್ಕಾರಕ್ಕೆ ಹೆಸರು ಬಂದಿದೆ, ನಮಗೇನ ಬಂದಿದೆಯಾ ಇಲ್ಲಿವರೆಗೆ? ಏನು ಬಂದಿಲ್ಲ. ಅವ್ರು ಕೊಟ್ಟಾಗ ತಾಂತೀವಿ, ಮತ್ತೆ ಆಗ್ಬೋದು, ಮತ್ತೆ ನಾನು ಬರ್ತೀನಿ ಅಂತಿರ್ತೀನಿ. ಈ ಸಭೆಗಳು ಕರೆದಾಗ ಯಾಕೆ ಆ ಥರ ನೀವು ಒಂದು ನಿರ್ಣಯ ತಗೊಂಬಂಗಲ್ಲ? ಅದು ನಮಗೆ ಭಾಳ ಇದಾಗಿದೆ. ಇಲ್ಲಿವರೆಗೆ 26 ಜಿಲ್ಲೆ ಕವರ್ ಮಾಡಿ ನಾವು ಏನು ಒಂದು ಸಭೆಯನ್ನು ನಡೆಸಿದ್ದೇವೆ. ಎಲ್ಲಿ ಹೋದ್ರೂ ಇದೆ. ಯಾಕಂದ್ರೆ ನೀವು ಒಗ್ಗಟ್ಟಾಗಲಾರ್ದೆ ಒಂದು ಸಮಸ್ಯೆ ಇಲ್ಲಿ. ಹೆಂಗೆ ಕರ್ತವ್ಯಗಳನ್ನ ನೀವು ನಿಭಾಯಿಸ್ತಾರೆ, ಆ ಒಂದು ಸರ್ಕಾರಕ್ಕೆ ನೀವು ಕೆಲಸನ ನಿಭಾಯಿಸ್ಕೊಡ್ತೀರಿ. ಅದರಿಂದ ನಿಮ್ಮ ಕುಟುಂಬಗಳಿಗೋಸ್ಕರ ನೀವು ಹಕ್ಕನ್ನು ಪಡಲಿಕ್ಕೆ ಮುಂದೆ ಬರಬೇಕು. ಅದು ಆಗ್ತಾ ಇಲ್ಲ. ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಯ್ದೆ ಅಡಿಯಲ್ಲಿ ಕೊಟ್ಟಿದ್ದಾರೆ, ಅವಕಾಶ ಕೊಟ್ಟಿದ್ದಾರೆ. ಯಾಕಂದ್ರೆ ಎಲ್ಲ ಕಾಯ್ದೆಗಳು ತಿದ್ದುಪಡಿ ಆಗಿಲ್ವಾ? ಕಾಲಕ್ರಮೇಣವಾಗಿ ತಿದ್ದುಪಡಿ ಮಾಡ್ಕೊಂಡಿದ್ದಾರಲ್ಲ. ನಮ್ದೊಂದೇ ಅದೇ ರೀತಿ ಉಳಿಸಿದ್ದಾರೆ, ಹಾಗೆ ಉಳಿಸಿದ್ದಾರೆ, ನಿಷ್ಕಾಮ. ಅದಕ್ಕಾಗಿ ಇಲ್ಲಿ ಕಾನೂನಾತ್ಮಕವಾಗಿ ಒಂದು ಇಲ್ಲಿವರೆಗೆ ನಮಗೆ ತಿಳಿಸೋ ರೀತಿಲ್ಲ. ಈಗ ಶ್ರೀರಾಮ್ ಸರ್ ಬಂದಿದ್ದಾರೆ, ಎಲ್ಲ ಒಂದು ಕಾನೂನು ಚೌಕಟ್ಟಿನಲ್ಲಿ ಏನು ನಮಗೆ ತಿಳಿಸ್ಬೇಕು, ಎಲ್ಲ ವಿಷಯಗಳನ್ನು ತಿಳಿಸಿ ನಮ್ಮನ್ನೆಲ್ಲ ಒಗ್ಗಟ್ಟಾಗಿ ಕೂಡಿಸ್ಲಿಕ್ಕೆ ಕೂಡಿಸಿದ್ದಾರೆ. ನಾವು ಅದನ್ನು ನಿರಂತರವಾಗಿ ಒಗ್ಗಟ್ಟಾಗಿ ನಾವು ಪ್ರಾರಂಭ ಮಾಡಿ ನಾಳೆ ಬೆಳಗಾಂ ಇದರಲ್ಲಿ ಈಗ ಡೇಟ್ ಫಿಕ್ಸ್ ಆಗುತ್ತೆ. ಬೆಳಗಾಂ ಇದರಲ್ಲಿ ಒಬ್ಬೊಬ್ಬರು ಏನು ಇಲ್ಲಿ ಬಂದಿದ್ದೀರಲ್ಲ, ಒಬ್ಬೊಬ್ಬರು 10 ಜನನ ನೀವು ಕರ್ಕೊಂಬಂದ್ರೆ ಸಾಕು, ನಿಮ್ಮ ಯಶಸ್ಸಾಗುತ್ತೆ. ಯಾಕಂದರೆ ಇವತ್ತು ನೀವು ಒಬ್ಬರು ಬಂದ್ರೆ ಮಾತ್ರ ಘಟಕಾಧಿಕಾರಿ ನಿಮ್ಮನ್ನ ಬ್ಯಾಳ್ ಮಾಡಿ ತೋರಿಸ್ತಾನ, ಕೆಲಸ ಹೇಳ್ತಾನೆ. ಅದೇ ನೀವು ಕುಟುಂಬ ಜೊತೆ ಬಂದಾಗ ಬ್ಯಾಳ್ ಮಾಡಿ ತೋರ್ಸಕ್ಕಿಲ್ಲ, ಅದು ಕಾನೂನು ಚೌಕಟ್ಟಿನಲ್ಲೇ ಇಲ್ಲ. ಅದನ್ನು ನೀವು ಅರ್ಥ ಮಾಡ್ಕೋರಿ. ಇಲ್ಲಿ ಭಯನ ಬಿಟ್ಟು ಮುಂದೆ ಬಂದರೆ ಎಲ್ಲ ಪ್ರತಿಯೊಂದು ಇದೆ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಸವಲತ್ತುಗಳನ್ನು ಕೊಟ್ಟಿದ್ದಾರೆ. ಅವರು ಒಂದಲ್ಲ, ಎಲ್ಲ ಸಮಾಜಕ್ಕೂ ಅವರು ತೋರಿಸಿಕೊಟ್ಟಿದ್ದಾರೆ. ಅವರು ಎಲ್ಲ ಸಮಾಜದ ಆಸ್ತಿ. ಅವರು ನಮಗೋಸ್ಕರ ಅವರು ಶ್ರಮಿಸಿದ್ದಾರೆ. ಏನು ಇಲ್ಲಿವರೆಗೆ ಬರೇ ಮಹಿಳೆಯರನ್ನ ನಾವು ಟೆಸ್ಟ್ ಚೆಕ್ 1 2 3 4 4 3 2 ವೇದಿಕೆ ಮೇಲೆ ಆಸನರಾದಂಥ ಹೈಕೋರ್ಟ್ ವಕೀಲರು ಮತ್ತು ನಮ್ಮ ಗೃಹ ರಕ್ಷಕ ಪೋಷಕ ಅಧ್ಯಕ್ಷರು
ಮತ್ತು ವೇದಿಕೆ ಮೇಲೆ ಆಸನ ಹೊಂದಿರುವ ಘಟಕಾಧಿಕಾರಿಗಳಿಗೆ ಮತ್ತು ಮೇಡಮ್ ಅವರಿಗೆ, ಮಂಗಳಾ ಮೇಡಮ್ ಅವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಮತ್ತು ವೇದಿಕೆ ಮೇಲೆ ಮುಂಭಾಗಿರುವಂಥ ನಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಸರ್ಸ್ ಅವರು, ಮೇಡಮ್ ಅವರು ಎಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಈಗ ನಾವು ಗೃಹ ರಕ್ಷಕರ ಪೋಷಕರ ಸಭೆ ನಡೀತಿದ್ದು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿದ್ದೀರಿ. ಇನ್ನೂ ಆಗಮಿಸಬೇಕಾಗಿತ್ತು, ಭಾಳ ಜನ ಬರಬೇಕಾಗಿತ್ತು, ಬಂದಿಲ್ಲ. ಯಾಕೆಂದರೆ ಇವತ್ತು ಅಮಾಸೆ ಇದೆ, ಅರ್ಥ ಮಾಡ್ಕೊಂತೀವಿ ಇಲ್ಲ ಅಂತಲ್ಲ, ಆದರೆ ಎಲ್ಲ ಕೆಲಸ ಬದುಕಿಟ್ಟು ಬರಬೇಕು. ಇದಕ್ಕೆಂದರೆ ಇದು ಪ್ರೋಗ್ರಾಮು ಗೃಹ ರಕ್ಷಕರ ಒಂದು ಪೋಷಕರ ಸಭೆ ಆಗಿದೆ. ಇದೊಂದು ಪೋಷಕರ ಅಂದರೆ ನಮ್ಮ ಒಂದು ಗೃಹ ರಕ್ಷಕ ಸಲುವಾಗಿ ಮಾಡಿರೋದು ಒಂದು ಸಭೆ ಆಗಿದೆ. ಎಂಥ ಕೆಲಸಗಳಿದ್ರು ಬದಿಗಿಟ್ಟು ಬರಬೇಕಾಗಿತ್ತು, ಆದರೆ ಇಷ್ಟು ಜನ ಬಂದಿರೋ ಭಾಳ ಸಂತೋಷ. ಈಗ ನಮ್ಮ ಗೃಹ ರಕ್ಷಕ ದಳ ಪೋಷಕರು ಸಭೆ ಆಗಿದ್ದು, ಈ ಸಭೆ ಉದ್ದೇಶವೇನು ಎರಡು ಮಾತಾಡೋದು ಇಷ್ಟಪಡ್ತೀನಿ ನಾನು. ನನ್ನ ಹೆಸರು ಬಂದ್ಬಿಟ್ಟು ಮೌನ, ರಾಯಚೂರು ಜಿಲ್ಲೆ ಘಟಕಾಧಿಕಾರಿ. ನಾವು ಭಾಳಷ್ಟು ಸಭೆಗಳಿಗೆ ನಾವು ಹೋಗಿದ್ದೇವೆ, ಮಾತಾಡಿದ್ದೇವೆ, ಎಲ್ಲ ಮಾಡಿದ್ವಿ. ನಮ್ಮಲ್ಲಿ ನಮ್ಮ ಗೃಹ ರಕ್ಷಕರು ಒಗ್ಗಟ್ಟಾಗಬೇಕು. ಪ್ರತಿಯೊಂದು ಜಿಲ್ಲೆಯಲ್ಲೂ ಕೈ ಜೋಡಿಸಿ ನಮ್ಮ ಪೋಷಕರು ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ಕೊಂತ ಬಂದಿದ್ದಾರೆ. ಇನ್ನೂ ಮಕ್ಕಳಿಗೆ ಪ್ರತಿಯೊಂದಕ್ಕೂ ಮುಂದೆ ಕಳಿಸ್ಬೇಕು. ನಮ್ಮ ಗೃಹ ರಕ್ಷಕ ಸಲುವಾಗಿ ನಮ್ಮ ಹಕ್ಕನ್ನು ಪಡೆಯುವ ಸಲುವಾಗಿ ಪೋಷಕರು ಭಾಳ ಸಪೋರ್ಟ್ ಮಾಡ್ತಾಯಿದ್ದಾರೆ. ಯಾವುದೇ ಒಂದು ಬಂದೋಬಸ್ತ್ ಬರಲಿ, ಮನೆಯಲ್ಲಿ ಕೆಲಸಗಳಿದ್ರೂ ಅವರು ಬಂದೋಬಸ್ತ್ಗೆ ಕೊಟ್ಟು ಕಳಿಸ್ತಿದ್ದಾರೆ ಡ್ಯೂಟಿ ಮಾಡೋಕ್ಕೆ. ಹಾಗಾಗಿ ಸ್ನೇಹಿತರೆ, ನಾವು ನಮ್ಮ ಕರ್ನಾಟಕದಲ್ಲಿ 27,000 ಜನ ಹೋಮ್ ಗಾರ್ಡ್ಸ್ ಇದ್ದು, ಟೋಟಲ್ 35,000 ಜನ ಸ್ಟ್ರೆಂತ್ ನಮ್ಮದು ಕರ್ನಾಟಕದ್ದು. 27,000 ಜನ ಇದ್ದಾರೆ ಪ್ರೆಸೆಂಟ್. 27,000 ಈಗ ಪ್ರೆಸೆಂಟು 372 ಜನ ಏನಿದೆ. ಈಗ ಮತ್ತು ಖಾಲಿ ಜಾಗಕ್ಕೆ ಮತ್ತೆ ತೊಗೊಳ್ತಾ ಇದ್ದಾರೆ. ಈಗ ಇದ್ದವ್ರಿಗೆ ಡ್ಯೂಟಿ ಇಲ್ಲಾಂದರೆ ಮತ್ತೆ ತೊಗೊತಾರೆ ಅಂದರೆ ಏನು ಮಾಡಬೇಕು ಹೇಳಿ ಸ್ನೇಹಿತರೆ. ಭಾಳಷ್ಟು ಜನ ಈಗ ನೋಡಿ, ನಾನು ಓಪನ್ ಆಗಿ ಮಾತಾಡೋಕ್ಕೆ ಇಷ್ಟಪಡ್ತೇನೆ. ಭಾಳ ನಮ್ಮ ಸ್ನೇಹಿತರು ವಾಟ್ಸಪ್ ಗ್ರೂಪಲ್ಲೇ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತೇಳಿ ಬರೀ ವಾಟ್ಸಪ್ ಗ್ರೂಪಲ್ಲೇ ಇದು ಮಾಡ್ತಾ ಇರ್ತಾರೆ. ಹಂಗೆ ಮಾಡ್ತೀನಿ ಸರ್, ಹಿಂಗೆ ಮಾಡ್ತೀವಿ ಸರ್, ಫೋನಲ್ಲಿ ಹೇಳ್ತಾರೆ, ನಾವು ಹಂಗೆ ಮಾಡ್ತೀವಿ, ನಾವು ಬರ್ತೀವಿ ಸರ್, ಎಲ್ಲನ ಕರೀರಿ ಬರ್ತೀವಿ ಅಂತ ಹೇಳ್ತಾರೆ. ಈಗ ನಿಮ್ಮ ಪಕ್ಕದ ಜಿಲ್ಲೆಯಲ್ಲಿರುವಂಥ ಚಿತ್ರದುರ್ಗ ಸರ್ ಯೂನಿಟ್ ಆಫೀಸರ್ ಬಂದಿದ್ದಾರೆ. ಆದರೆ ಅವ್ರ ಕಡೆಯಿಂದ ಎಷ್ಟು ಜನ ಬಂದಿರೋ ಗೊತ್ತಿಲ್ಲ ನನಗೆ ಸರ್. ಅವರು ಆದರೂ ಬರಬೇಕಾಗಿತ್ತು, ಬಂದಿದ್ದಾರೆ ಕೂಡ. ಯಾಕಂದರೆ ಇದು ಒಂದು ಕಾರ್ಯಕ್ರಮಕ್ಕೆ ನಾವು ಯಶಸ್ವಿ ಮಾಡಬೇಕು ನಾವು. ಯಾಕಂದರೆ ಎಲ್ಲರೂ ಸೇರಿದರೆ ಮಾತ್ರ, ಹನಿ ಕೂಡಿದ್ರೆ ಮಾತ್ರ ಹಳ್ಳಾಗುತ್ತೆ. ನಾವೆಲ್ಲರೂ ಒಗ್ಗಟ್ಟಾಗಬೇಕಂದ್ರೆ ಫಸ್ಟ್ ನಾವು ಕೂಡಬೇಕು. ನಮ್ಮ ಪಕ್ಕದ ಜಿಲ್ಲೆಯಲ್ಲಿ ಬಂದಾಗ, ನಮ್ಮ ಜಿಲ್ಲೆಯಲ್ಲಿ ಪಕ್ಕದಲ್ಲಿ ಬಂದಾಗ ನಾವೆಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರೆ ಏನಾಗ್ತಾರೆ ಅಂದರೆ, ಮುಂದಿನ ದಿನಗಳಲ್ಲಿ ಧೈರ್ಯ ಬರುತ್ತೆ ನಮಗೆ. ಗೃಹ ರಕ್ಷಕರಿಗೆ ಭಾಳಷ್ಟು ಏನಂದರೆ, ಎಲ್ಲಿ ಒಂದು ಹೊರಗಡೆ ಮನವಿ ಪತ್ರ ಕೊಡೋದು ಭಯ ಆಗ್ತಿತ್ತು. ಏಕೆಂದರೆ ಹೋಮ್ ಗಾರ್ಡಿನ ತೆಗೆದಾಕ್ತಾರೋ ಒಂದು ಭಯ. ಈಗ ನಮ್ಮ ಸರ್ ಅವರು, ಶ್ರೀರಾಮ್ ಸರ್ ಅವರು ಬಂದಿದ್ದಾರೆ, ನಮ್ಮ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇಲ್ಲಿಗೆ ಸತತವಾಗಿ ಈಗ 27 ಜಿಲ್ಲೆ 28 ಜಿಲ್ಲೆಯನ್ನು ಇರಬೇಕು ಮೋಸ್ಟ್ಲಿ. 27 ಜಿಲ್ಲೆಯಲ್ಲಿ ಕಾರ್ಯಕ್ರಮ ಗೃಹ ರಕ್ಷಕರ ಪೋಷಕರ ಸಭೆ ಮಾಡಿದ್ದಾರೆ. ಅವರಿಗೆ ನಮ್ಮ ದಾವಣಗೆರೆ ಜಿಲ್ಲೆಯಿಂದ ಮತ್ತು ನಮ್ಮ ಕರ್ನಾಟಕ ಗೃಹ ರಕ್ಷಕ ಪೋಷಕರ ಸಭೆಯಿಂದ ಅವರಿಗೆ ಹೃದಯಪೂರ್ವಕ ಮತ್ತೊಂದು ಸಲ ಧನ್ಯವಾದಗಳು ಹೇಳ್ತಿರ್ತಾರೆ. ನಮ್ಮವರು ನಮ್ಮ ಗೃಹ ರಕ್ಷಕ ಸಲುವಾಗಿ ಪೋಷಕರನ್ನು ಒಗ್ಗಟ್ಟುಗೂಡಿಸಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ಕಾನೂನು ಅರಿವು, ನಮ್ಮ ಭಾರತ ಸಂವಿಧಾನ ಕಾನೂನು ಅರಿವನ್ನು ತಿಳಿಸಿದ್ದಾರೆ ಸರ್ ಅವರು. ಭಾಳಷ್ಟು ಸಭೆಗಳಲ್ಲಿ ಸರ್ ಅವರು ಹಾಜರಾಗಿ ನಮ್ಮ ಗೃಹ ರಕ್ಷಕರಿಗೆ, ನಮ್ಮ ಪೋಷಕರಿಗೆ ಒಗ್ಗಟ್ಟುಗೂಡಿಸಿದ್ದಾರೆ. ಈಗ ನಾವು ಇದರಲ್ಲಿ ಏನಂದರೆ, ಒಂದು ಗೃಹ ರಕ್ಷಕರಾಗಿ ರಿಟೈರ್ಮೆಂಟ್ ಆಗ್ತೀವಿ, ಆವಾಗ ಏನೋ ಬರಿಗೈಯಿಂದ ಹೋಗಬೇಕಾಗ್ತದೆ. ಈ ಸೇವೆಗೆ ಸಲ್ಲಿಸಿ ಒಂದು 60 ವರ್ಷವರೆಗೆ ಸೇವೆ ಸಲ್ಲಿಸಿ ಬರಿಗೈಯಲ್ಲಿ ಹೋಗ್ತಾ ಅಂದರೆ ಬೇರೆಯವ್ರಿಗೆ ಎಂತ ನೋಡಿ.
ಎಷ್ಟು ಇದೆ ಅಂದರೆ ನಮ್ಮ ಹೋಮ್ ಗಾರ್ಡಲ್ಲಿ ಭಾಳಷ್ಟು ಸಮಸ್ಯೆಗಳಿದ್ದಾವೆ, ಭಾಳಷ್ಟು ಭಯವಿದೆ, ಎಲ್ಲಿ ತೆಗೆದಾಕ್ತಾರೋ ಏನಿಲ್ಲ ಅಂತ ಹೇಳಕ್ಕೆ. ನಾವು ಸ್ನೇಹಿತರೆ ಫಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು, ಯಾವುದಾಗಲಿ ನಮ್ಮ ಹಕ್ಕನ್ನು ನಾವು ಪಡೆಯೋದು ತಪ್ಪಾ ಸರಿಯಾ ಸ್ನೇಹಿತರೆ ಹೇಳ್ರಿ? ನಮ್ಮ ಹಕ್ಕನ್ನು ನಾವು ಪಡಿಬೋದಾ ಇಲ್ವಾ? ಪಡಿಬೋದಲ್ವಾ? ನಾವೇನು ತಪ್ಪು ಮಾಡ್ತಿದ್ವಾ? ಎಲ್ಲ ಏನಿದ್ರು ಕಾನೂನು ಚೌಕಟ್ಟಲ್ಲೇ ನಾವು ಮಾಡ್ತಾ ಇದ್ದೀವಿ. ಈಗ ಪೋಷಕರ ಸಭೆ ಅಂದರೆ ನಮ್ಮ ಗೃಹ ರಕ್ಷಕ ಅಷ್ಟು ನಮಗೆ ಅವಕಾಶ ಇಲ್ವಾ? ಕಾನೂನಲ್ಲಿ ಅವಕಾಶ ಇಲ್ಲ ಪೋಷಕರ ಸಭೆ ಮಾಡೋಕ್ಕೆ, ಅವಕಾಶ ಇಲ್ವಾ? ನಾವು ಎದಕ್ಕಂದರೆ ಯಾವುದಕ್ಕೂ ನಾವು ಹಿಂಪಡೆಬಾರ್ದು. ಎದಕ್ಕಂದರೆ ನಮ್ಮ ಭಾರತ ಸಂವಿಧಾನ ಪಡೆದಂಥ ಬಾಬಾ ಸಾಹೇಬ್ ಅಂಬೇಡ್ಕರು ಪ್ರತಿಯೊಬ್ಬರಿಗೆ ಏನು ಸವಲತ್ತು ಬೇಕು ಎಲ್ಲ ಸವಲತ್ತು ಮಾಡಿದ್ದಾರೆ, ಎಲ್ಲ ಸಮುದಾಯದವರಿಗೆ ಎಲ್ಲರಿಗೂ ಇದು ಮಾಡಿದ್ದಾರೆ. ಭಾಳಷ್ಟು ಒಂದು ಕಾನೂನು ಭಾಳಷ್ಟು ನಮಗೆ ಸವಲತ್ತುಗಳು ಒದಗಿಸ್ಕೊಟ್ಟಿದ್ದಾರೆ. ಅದಕ್ಕೆ ಸ್ನೇಹಿತರೆ ನಾವೆಲ್ಲರೂ ಎಲ್ಲಿವರೆಗೆ ಒಗ್ಗಟ್ಟಾಗೋದಿಲ್ಲೋ ನಾವು ಇಲ್ಲಿವರೆಗೆ ಇದೇ ಆಗ್ತದೆ. 1946ರಿಂದ ನಾವು ಇಲ್ಲಿವರೆಗೆ ನಮ್ಮದು 2024ವರೆಗೆ ನಾವು ಇದೇ ರೀತಿಯಾಗಿದ್ದೀವಿ. ನಾವು ಮುಂದೆ ಬರಬೇಕು ಬೇಡವಾ? ನಮ್ಮ ಸಂಸ್ಥೆಯನ್ನು ಒಂದು ಇದಾಗಬೇಕು ಬೇಡವಾ? ನಮಗೆ ಯಾವಾಗ ನ್ಯಾಯ ಸಿಗ್ಬೇಕು ಬೇಡವಾ? ನ್ಯಾಯ ಸಿಗ್ಬೇಕು ಬೇಡ ಹೇಳ್ರಿ? ಸಿಗಬೇಕು. ನ್ಯಾಯ ಸಿಕ್ಕಾಗ ಮಾತ್ರ ನಮ್ಗೆ ಇದಾಗ್ತದೆ. ಮುಂದಿನ ದಿನಗಳಲ್ಲಿ ನಮ್ಮ ರಿಟೈರ್ಮೆಂಟ್ ಅಂದ್ರೆ ಏನೋ ದುಡ್ಡು ಬರ್ತೈತೆ, ಮಕ್ಕಳಿಗೆ ಏನೋ ಪೆನ್ಷನ್ ಅದು ಇದು ಅಂತ ಇರ್ತೈತೆ. ಈಗ ನೋಡಿ ಅರ್ಧ ಕೆಲಸ ನಾವು ಈ ಕಡೆ ಡ್ಯೂಟಿ ಮಾಡ್ತೀವಿ, ಬೇರೆ ಕಡೆ ಸ್ವಲ್ಪ ಮಾಡ್ತೀವಿ, ಖಾಸಗಿಯಲ್ಲಿ ಮಾಡ್ತೀವಿ. ಒಂದು ತಿಂಗಳ ಡ್ಯೂಟಿ ಇದ್ರೆ ಒಂದು ತಿಂಗಳ ಡ್ಯೂಟಿ ಇಲ್ಲ. ಆದರೂ ಪೋಷಕರು ನಮ್ಮ ಸಪೋರ್ಟ್ ಮಾಡಿ ಕೇಸಿ ಬೈತಿರ್ತಾರೆ, ಮನೆಯಲ್ಲಿ ಬೈತಿದ್ರೆ ಆದರೂ ಕಳಿಸಿ ಹೋಗ್ತಾ ಇರ್ತಾರೆ, ಹೋಗಿ ಬರ್ರಿ ಅಂತ ಹೇಳಿ ದೇಶ ಸೇವೆ ಮಾಡೋದು. ನಾವು ಎಲ್ಲಿವರೆಗೆ ನಾವು ಒಗ್ಗಟ್ಟಾಗಿದಲ್ಲೋ ಅಲ್ಲಿವರೆಗೆ ನಾವು ಇಷ್ಟೇ ಆಗಿರ್ತೇವೆ ಸ್ನೇಹಿತರೆ. ಎದಕ್ಕಂದ್ರೆ ಎಲ್ಲರೂ ಹಾಗಾಗಿ ಇನ್ನೂ ಮುಂದೆ ಮಾತಾಡೋರಿದೆ, ಹಾಗಾಗಿ ನಾನು ಹೆಚ್ಚಿನ ಮಾತಾಡೋಕ್ಕಾಗಲ್ಲ. ಹಾಗಾಗಿ ಈ 2 ಮಾತು ಕೊಡೋ ಅವಕಾಶ ಕೊಟ್ಟಂಥ ಸರ್ ಅವರಿಗೆ ನಮ್ಮ ದಾವಣಗೆರೆ ಜಿಲ್ಲೆಯ ಎಲ್ಲ ಅಧಿಕಾರಿಗಳಿಗೂ ಮತ್ತು ಗೃಹ ರಕ್ಷಕರು ನಾನು ತುಂಬ ಹೃದಯ ಧನ್ಯವಾದಗಳು ಹೇಳ್ತಾ ಈ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಗಣ್ಯರಿಗೂ ನಮಸ್ಕಾರ. ಮತ್ತು ನನ್ನ ಯೋಗ ಬಂಧುಗಳು ಮತ್ತು ಅವರ ಕುಟುಂಬದವರು ಎಲ್ಲರೂ ಬಂದಿರಿ, ಅವ್ರಿಗೂ ನನ್ನ ಧನ್ಯವಾದಗಳನ್ನ ಹೇಳ್ತಾ, ಗೃಹ ರಕ್ಷಕ ದಳದವರು 3 ವರ್ಷ ಅವಧಿ ಅಂತ ಹೇಳ್ತಾರೆ. ಇರಲಿ, 3 ವರ್ಷ ಅವಧಿ ಇರುತ್ತೆ, ಆದರೆ ನಮ್ಮ ಭದ್ರತೆಯನ್ನು ಕಾಪಾಡಬೇಕು. ನನಗೆ ಬೇಡ, ನಮ್ಮಿಂದ ಬರ್ತಕ್ಕಂಥ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರಿಗಾದರೂ ಈ ವ್ಯವಸ್ಥೆನ ಗಟ್ಟಿಯಾಗಿ ಮಾಡಿಕೊಡ್ಬೇಕಾಗಿ ವೇದಿಕೆಯಲ್ಲಿ ಕುಂತಿರ್ತಕ್ಕಂಥ ಶ್ರೀರಾಮ್ಸರಾಗಲಿ ಎಲ್ಲರೂ ಕೂತ್ಕೊಂಡು ಇದನ್ನ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದಕ್ಕಾಗ್ಬಿಟ್ಟು ನಿಮ್ಮ ಕಡೆಯಿಂದ ಸಹಕಾರ ಬೇಕು. ನಿಮ್ಮ ಕಡೆಯಿಂದ ಪ್ರತಿಯೊಂದು ಸಹಕಾರ ಬೇಕು. ಒಂದು ಹಣದ ಕೊರತೆ ಇರುತ್ತೆ, ಇನ್ನೊಂದಿರುತ್ತೆ. ಎಲ್ಲರೂ ಆಳಿಗೆ ಇಷ್ಟು ಹಾಕ್ಯಂಡು ಇದು ಮಾಡ್ಕೊಂಡ್ಬಿಟ್ಟು ಈ ಅಧಿವೇಶನಕ್ಕೆ ಹೋಗಂತ ಏನಾದ್ರು ಅಂಥ ಸನ್ನಿವೇಶ ಇವಾಗ ಡೇಟ್ ಫಿಕ್ಸ್ ಮಾಡಿದರೆ ನಮ್ಮ ಕಡೆಯಿಂದ ಸಹಕಾರನ ಒಂದು 25,000ನ ನಾನು ಊಟದ ವ್ಯವಸ್ಥೆ ಬಸ್ನಾಗಿರೋರಿಗೆ ಅಂತಾರೆ. ಹೆಚ್ಚಿನ ಜನಸಂಖ್ಯೆ ಬೇಕು. ಯಾಕಂದ್ರೆ ನಾವು ಬೆನ್ನಿಂದ ನಿಂತರೆ ಅವರು ಹೋರಾಟಕ್ಕೆ ಹುಮ್ಮಸ್ ಬರೋದು. ನಾವೇ ನಿಂತ್ರೆ ಒಂದು ಗುಸುಗುಸು ಮಾತಾಡ್ಕೊಂಡು ಇಲ್ಲಿ ಏನೋ ಊಟ ಮಾಡ್ಕೊಂಡು ನಿಂತ್ಕೋದಂದ್ರೆ ಮುನ್ನಿಂತರನು ಒಂಥರ ಕುಗ್ಗಿದಂಗೆ ಆಗ್ಬಿಡುತ್ತೆ. ಅದಕ್ಕೆ ಇದನ್ನ ಮಾಡಕ್ ಹೋಗ್ಬಾರ್ದು. ಯಾವುದೇ ಒಂದು ವಿಚಾರ ಆಗಲಿ ಅವರ ಬೆನ್ನೆಲುಬಾಗಿ ನಾವು ನಿಂತಿರ್ತೀವಿ ಅಂತ ಹೇಳಿಬಿಟ್ಟು ಈ ಸನ್ನಿವೇಶದಲ್ಲಿ ಪ್ರತಿಯೊಬ್ಬರು ಹೇಳ್ಬೇಕು. ಎಲ್ಲರೂ ಬರ್ತೀರಲ್ಲ, ಎಲ್ಲರೂ ಒಬ್ಬೊಬ್ರನ್ನ ಕರ್ಕೊಂಡ್ ಬರ್ತೀರಾ? ಒಬ್ಬೊಬ್ರನ್ನ ಕರ್ಕೊಂಬಂದ್ರು 200 ಜನ ಆಗುತ್ತೆ. 4 ಬಸ್ ಜನ ಆಗುತ್ತೆ, 4 ಬಸ್ಸು 8 ಬಸ್ ಆಗುತ್ತೆ, ಬೇರೆ ಬೇರೆ ಇದರಿಂದ ಇದಾದಾಗ. ಅದಕ್ಕೆ ನಾವು ಹೆಚ್ಚಿನ ಒತ್ತು ಕೊಟ್ಟು ಕೆಲಸ ಮಾಡೋಣ್ರಿ. ಮುಂದೇನು ಇರ್ತಕ್ಕಂಥವ್ರಿಗೆ ಬೆನ್ನೆಲುಬಾಗಿ ನಾವು ನಿಂತು ಸಹಕಾರ ಮಾಡ್ತೀವಿ ಅಂತ ಹೇಳಿಬಿಟ್ಟು ಈ 2 ಮಾತನ್ನು ಹೇಳಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಸರಿಸುಮಾರು ಈ ಒಂದು ಕಾರ್ಯಕ್ರಮ 2ನೇ ಬಾರಿ ನಡೀತಾ ಇದೆ ಅಂತೇಳಿ, ಹೌದಾ? ಈ ಹಿಂದೆ ಇದೇ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನಲ್ಲಿ ತುಂಗಭದ್ರಾ ನದಿ ತೀರದ ಒಂದು ಚೌಟೆಯಲ್ಲಿ ಒಂದು ಕಾರ್ಯಕ್ರಮನ ನಾವು ನೀವೆಲ್ಲರೂ ಕೂಡ ಸೇರಿ ಮಾಡಿದ್ವಿ. ಸೊ ಅಲ್ಲೂ ಕೂಡ ಕಾರ್ಯಕ್ರಮ ಯಶಸ್ವಿ ಆಯಿತು. ಬಟ್ ಕೊರತೆ ಏನಾಯಿತು? ನಮ್ಮ ಗೃಹರಕ್ಷಕರು ಈ ಒಂದು ಸಭೆ ಸೇರೋದೇ ನಮಗೆ ದೊಡ್ಡ ಕೊರತೆ ಆಯಿತು. ಸೊ ಇಲ್ಲಿ ಆ ಥರ ಆಗಲ್ಲ, ಇನ್ನೂ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ
ಗೃಹರಕ್ಷಕರು ಸೇರ್ತಾರೆ ಅಂತ ಒಂದು ನಾವು ನಿನ್ನೆ ಕೂಡ ಅಂದ್ಕೊಂಡಿದ್ವಿ. ಬಟ್ ಆದರೂ ನಮ್ಮ ನಿರೀಕ್ಷೆಯಂತೆ ಇಲ್ಲಿ ಯಾರೂ ಕೂಡ ಗೃಹರಕ್ಷಕರು ಸೇರಿಲ್ಲ. ಅದು ನಮಗೆ ತುಂಬ ಬೇಸರವಾದ ಸಂಗತಿ. ನಮ್ಮ ಜಿಲ್ಲೆಯಲ್ಲಿ ಸರಿಸುಮಾರು 650 ಜನ ನಮ್ಮ ಸ್ಟ್ರೆಂತ್ ಇದೆ. ಅದರಲ್ಲಿ ಆ್ಯಕ್ಟಿವ್ ಆದಂಥ ಗೃಹರಕ್ಷಕರು ಕನಿಷ್ಠ ಒಂದು 500ರಿಂದ 550 ಜನ ನಮಗೆ ಸಿಗ್ತಾರೆ. ಸೊ ಈ ಒಂದು ಸಭೆಗೆ ಆ 550 ಜನನೂ ಕೂಡ ಹಾಜರಾಗಬೇಕಿತ್ತು. ಅದು ಒಂದು ವೈಯಕ್ತಿಕ ಮನೋಭಾವನೆಯಿಂದ ಅವರೆಲ್ಲರೂ ಕೂಡ ಹಾಜರಾಗಬೇಕು. ಮತ್ತು ನೀವು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಷಯನ ಅವ್ರಿಗೆ ಮನದಟ್ಟಾಗೋ ರೀತಿ ಹೇಳಿ ತಾವುಗಳು ಕೂಡ ಕರೆತರಂಥ ಹೆಚ್ಚಿನ ಪ್ರಯತ್ನ ಕೂಡ ಮಾಡ್ಬೋದಿತ್ತು. ನಾವು ಕೂಡ ನಮ್ಮ ಘಟಕದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಕಳೆದ ವಾರದಿಂದಲೂ ಕೂಡ ಮಾಡ್ತಾಯಿದ್ದೀವಿ. ಇವತ್ತು ಕೂಡ ಆ ಒಂದು ಪ್ರಯತ್ನ ಮಾಡಿದ್ದೀವಿ. ಆದರೂ ಕೂಡ ಆ ಪ್ರಯತ್ನ ವ್ಯರ್ಥ ಆಯಿತು. ಸೊ ಇಂಥ ದೊಡ್ಡ ಚೌಟ್ರಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಸಿದ್ಧವಾದಂಥ ಚೌಟ್ರಿಯಲ್ಲಿ ಇದು ಒಂದು ಚೌಟ್ರಿ. ಸೊ ನಮಗೆ ಇಂಥ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಚೌಟ್ರಿ ಸಿಕ್ಕಿರೋದೇ ನಮ್ಮ ಭಾಗ್ಯ ಅಂದ್ಕೊಳ್ತೀನಿ. ಎಷ್ಟೋ ಜನಕ್ಕೆ ಹಣ ಕೊಟ್ಟರು ಕೂಡ ಕೆಲವೊಂದು ಟೈಮು ಈ ಥರ ಜಾಗಗಳಾಗಲಿ ಇನ್ನೊಂದು ಸಿಗಲ್ಲ. ಬಟ್ ಏನೂ ಇಲ್ಲದೆ ನಮಗೆ ಅಭಿಮಾನದಿಂದ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಅವರು ಕೂಡ ಗುರುಬಸಪ್ಪ ಅನ್ನೋರು ಅವರು ಕೂಡ ನಮ್ಮ ದಾವಣಗೆರೆ ಘಟಕದ ಗೃಹರಕ್ಷಕರಾಗಿ ನಮಗೆ ಇಷ್ಟೊಂದು ಸಾಥ್ ಕೊಟ್ಟು ಇಷ್ಟು ದೊಡ್ಡ ಚೌಟ್ರಿ ಕೊಟ್ಟು ನಿಮಗೆಲ್ಲ ಕೂತ್ಕೊಳ್ಳೋಕೆ ಚೇರ್ ಕೊಟ್ಟು ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತೀರಿ ಅಂದರೂ ಕೂಡ ಗೃಹರಕ್ಷಕರು ಸೇರಿಲ್ಲ ಅನ್ನೋದೇ ನಮಗೆ ತುಂಬ ಬೇಸರವಾದ ಸಂಗತಿ. ನಮ್ಮ ಪರವಾಗಿ ಶ್ರೀಯುತ ಹೈಕೋರ್ಟ್ ವಕೀಲರಾದಂಥ ವಾಗಡ್ ಶ್ರೀರಾಮ್ ಸರ್ ಅವರು ಅವರ ಸ್ವಂತ ಕೆಲಸಗಳು ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತೇ ಇರುತ್ತೆ. ಲಾಯರ್ಗಳಂದರೆ ಎಷ್ಟು ಬ್ಯುಸಿ ಇರ್ತಾರೆ, ಏನು ಎಷ್ಟು ಶೆಡ್ಯೂಲ್ ಇರುತ್ತೆ, ಎಷ್ಟು ಫೈಲ್ ಇರುತ್ತೆ, ಎಷ್ಟು ಟೆನ್ಷನ್ ಇರುತ್ತೆ ಅಂತೇಳಿ. ಸೊ ಆ ಎಲ್ಲ ಟೆನ್ಷನ್ಗಳನ್ನ ಮರೆತು ಯಾರ್ಯಾರು ಯಾವ ಜಿಲ್ಲೆಯಲ್ಲಿ ಕರೀತಾರೋ ಆಯಾ ಸಮಯಕ್ಕೆ ಸೊ ಆಯಾ ಲೋಕಲ್ ಅಧಿಕಾರಿಗಳು ಅಥವಾ ಗೃಹರಕ್ಷಕರು ಬರೋಕ್ಕಿಂತ 10 ನಿಮಿಷ ಮುಂಚಿತವಾಗೇ ಬಂದು ಈ ಒಂದು ಕಾರ್ಯಕ್ರಮನ ಅವರು ಯಶಸ್ವಿಗೊಳಿಸ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮ ಅರ್ಥ ಮಾಡಿಕೊಂಡು ನಾವೆಲ್ಲರೂ ಕೂಡ ಸೇರಬೇಕಾಗಿತ್ತು. ಆದರೂ ಕೂಡ ಸೇರಿಲ್ಲ. ನಮಗೋಸ್ಕರ ಇಷ್ಟೆಲ್ಲ ಮಾಡ್ತಕ್ಕಂಥ ಶ್ರೀರಾಮ್ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ದೊಡ್ಡ ಚಪ್ಪಾಳೆ ನೀಡಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ತುಂಬ ರಾಯಚೂರು, ಬಳ್ಳಾರಿ, ಇನ್ನಿತರ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿ ಈ ಒಂದು ದಾವಣಗೆರೆ ಜಿಲ್ಲೆಯಲ್ಲಿ ನಡೆಯತಕ್ಕಂಥ ಪೋಷಕರ ಸಭೆಯನ್ನು ಯಶಸ್ವಿ ಮಾಡಬೇಕಂತೇಳಿ ತುಂಬ ದೂರದಿಂದ ಬಂದಂಥ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಘಟಕದ ಘಟಕಾಧಿಕಾರಿಗಳು, ದಾವಣಗೆರೆ ಘಟಕದ ಸೀನಿಯರ್ ಪೆಟ್ರೋಲ್ ಕಮಾಂಡರ್ ಮತ್ತು ಎಲ್ಲ ದಾವಣಗೆರೆ ತಾಲೂಕು ಘಟಕಾಧಿಕಾರಿಗಳು ಮತ್ತು ದಾವಣಗೆರೆ ಘಟಕದ PLC ಅಧಿಕಾರಿಗಳು, NCO ಅಧಿಕಾರಿಗಳು ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದೀರಾ. ಅದೇ ರೀತಿಯಾಗಿ ಬೇರೆ ಬೇರೆ ತಾಲೂಕುಗಳಿಂದ ಬಂದಂತಹ ಗೃಹರಕ್ಷಕರಿಗೂ ಮತ್ತು ಗೃಹರಕ್ಷಕಿಯರಿಗೂ ಎಲ್ಲರಿಗೂ ಕೂಡ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಗೃಹರಕ್ಷಕರ ಹೋರಾಟಕ್ಕೆ ಜಯವಾಗಲಿ. ಜೈ ಗೃಹರಕ್ಷಕ. ಅಷ್ಟೇನೆ ಸೌಂಡು. ಜೈ ಗೃಹರಕ್ಷಕ. ಜೈ ಗೃಹರಕ್ಷಕ. ಇಲ್ಲ ಜೈ ಗೃಹರಕ್ಷಕ. ಜೈ ಜೈ ಗೃಹರಕ್ಷಕ. ಜೈ ಗೃಹರಕ್ಷಕ. ಜೈ ಜೈ ಗೃಹರಕ್ಷಕ. ಜೈ ಗೃಹರಕ್ಷಕ. ಜೈ ಜೈ ಗೃಹರಕ್ಷಕ. ಜೈ ಗೃಹರಕ್ಷಕ. ಯೂನಿಟ್ ಆಫೀಸರ್ ಐಕ್ಯತೆಗೆ ಜಯವಾಗಲಿ. ದಾವಣಗೆರೆ ಜಿಲ್ಲೆ ಗೃಹರಕ್ಷಕರ ಪೋಷಕರ ಹಕ್ಕು ಸಂರಕ್ಷಣಾ ಸಮಿತಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಯುತ KS ಅಮರೇಶ್ ಸರ್ ಅವರೇ, ಯೂನಿಟ್ ಆಫೀಸರ್ ಕಾಂತರಾಜ್ ಸರ್ ಅವರೇ, ಲಕ್ಷ್ಮೀಪಾದ್ ಸರ್ ಅವರೇ, AV ಮಂಜಾಸ್ ಸರ್ ಅವರೇ, ಕುರುಗೋಡು ನಾಗರಾಜ್ ಸರ್ ಅವರೇ, ಯಲ್ಲಪ್ಪ ಸರ್ ಅವರೇ, ರಾಯಚೂರು ಮೌನ ಸರ್ ಅವರೇ, ಷಡಕ್ಷರಿ ಅವರೇ, HK ಹಾಲೇಶ್ ಸರ್ ಅವರೇ, D ಮಂಗಲ ಮೇಡಮ್ ಅವರೇ, ಪುಷ್ಪಾವತಿ ಮೇಡಮ್ ಅವರೇ, ಮತ್ತು ಎಲ್ಲ ನಮ್ಮ ಗೃಹರಕ್ಷಕ ಅಣ್ಣ ತಮ್ಮಂದರೆ, ಅಕ್ಕ ತಂಗಿಯರು, ವಿನಾಯಕ ಮತ್ತು ಸಂತೋಷ್ ಮತ್ತು ಇನ್ನೂ ಯಾರ್ಯಾರು ಬಂದಿದ್ದೀರಿ ಎಲ್ಲರಿಗೂ ಕೂಡ ಪೋಷಕರ ಹಕ್ಕು ಸಂರಕ್ಷಣಾ ಸಮಿತಿಯ ಪರವಾಗಿ ಅಭಿನಂದನೆ. ಇವತ್ತಿನ ದಾವಣಗೆರೆ ಸಭೆ ಬಹಳ ಗಂಭೀರವಾದ ಸಭೆ. ಯಾಕಂದರೆ
ಚಳಿಗಾಲ ಅಧಿವೇಶನ 9ನೇ ತಾರೀಕಿಂದ ಪ್ರಾರಂಭ ಆಗಿ 20ಕ್ಕೆ ಮುಕ್ತಾಯ ಆಗಿದೆ. 2 ನಿಮಿಷ ಎಲ್ಲರೂ ಕೂಡ ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಮಾಡಬೇಕು. ಇಲ್ಲ ಆರೇಂಜ್ ಅನ್ಕೊಂಡಿದ್ದೀವಿ. ನಮ್ಮ ಪುರರಕ್ಷಕರ ಭವಿಷ್ಯದ ಬಗ್ಗೆ, ನಮ್ಮ ಬದುಕಿನ ಬಗ್ಗೆ ಚರ್ಚೆ ಮಾಡುವಾಗ ನೀವು ಮೊಬೈಲ್ ಓಪನ್ ಮಾಡಿ ಮಾತಾಡಬೇಕಾ? ಬಹಳ ಇಂಪಾರ್ಟೆಂಟ್, ಬಹಳ ಮುಖ್ಯವಾದ ವಿಷಯ. ನಮ್ಮನ್ನು ನಾವು ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ಬೇರೆ ಏನು ಕಾಪಾಡಕ್ಕಾಗುತ್ತೆ ನಮಗೆ? ಇಡೀ ಕರ್ನಾಟಕ ರಾಜ್ಯದ ಭವಿಷ್ಯದ ಬಗ್ಗೆ ಚಿತ್ರಣ ಮಾಡಕ್ಕೆ, ಚರ್ಚೆ ಮಾಡಕ್ಕೆ ಬೆಳಗಾವಿಯಲ್ಲಿ 9ರಿಂದ 20ನೇ ತಾರೀಕುವರೆಗೂ 224 ಜನ ಶಾಸಕರು, ಕ್ಯಾಬಿನೆಟ್ ಸಚಿವರು, ರಾಜ್ಯದ ಮುಖ್ಯಮಂತ್ರಿಗಳು ಅಲ್ಲಿ ಇರ್ತಾರೆ. ಆ ಮಹತ್ವವಾದ ಅಧಿವೇಶನದಲ್ಲಿ ನಮ್ಮ ಗೋರಕ್ಷರ ಬಗ್ಗೆ ಚರ್ಚೆ ಆಗಬೇಕಾ ಬೇಡವಾ? ಆಗಬೇಕು. ಅಂತಹ ಗೋರಕ್ಷಕರ ಬಗ್ಗೆ ಚರ್ಚೆ ಆಗಬೇಕಂದ್ರೆ ಅಲ್ಲಿ ನಾವೇನು ಕಾರ್ಯಕ್ರಮ ಮಾಡಬೇಕು? ಇಲ್ಲೇ ಕೂತ್ಕೊಂಡ್ರೆ ಆಗುತ್ತಾ ಕಾರ್ಯಕ್ರಮ? ಆಗಲ್ಲ ಸರ್. ಬೆಳಗಾವಲ್ಲಿ ನಾವೇನು ಮಾಡಬೇಕು, ನಮ್ಮ ಪೋಷಕರು ಏನು ಮಾಡಬೇಕು, ಅದರ ಪ್ರಮುಖವಾದ ಸಭೆ ಇದು. ಅದಕ್ಕೆ ಎಲ್ಲ ಯೂನಿಟ್ ಆಫೀಸರ್ಸ್ ಕೂಡ ಐಕ್ಯತೆಯಿಂದ 5-6 ಜಿಲ್ಲೆಗಳ ಯೂನಿಟ್ ಆಫೀಸರ್ಸ್ ಐಕ್ಯತೆಯಲ್ಲಿ ಸೇರಿಕೊಂಡಿದ್ದಾರೆ. ಅವರು ನೀವು ಒಂದು ಜೋರು ಚಪ್ಪಾಳೆ ಹೊಡೆಯಿರಿ. ಯೂನಿಟ್ ಆಫೀಸರ್ ಮೋಹನ್ ಸರ್ ಇದ್ದಾರೆ, ಕುರುಗೋಡ್ ನಾಗರಾಜ್ ಸರ್ ತರ ಈ ರಾಜ್ಯದ 426 ಜನ ಯೂನಿಟ್ ಆಫೀಸರ್ಸ್ ಕೂಡ ಕೆಲಸ ಮಾಡಬೇಕು. ಅವ್ರು ರಾತ್ರಿ ಫೋನಲ್ಲಿ ಹೇಳ್ತಾರೆ, ಸರ್ ದಾವಣಗೆರೆ ಮೀಟಿಂಗ್ ಆದ ತಕ್ಷಣ ಬೆಳಗಾವಿಯಲ್ಲಿ ಪರ್ಮಿಷನ್ಗೆ 5ನೇ ತಾರೀಕು 8ನೇ ತಾರೀಕು ಹೋಗೋಣ ಸರ್, ನಾವು ನಿಮ್ಮ ಜೊತೆಗೆ ಇರ್ತೀವಿ ಸ್ವಂತ ಇರ್ತಾರೆ. ನೀವು ಎಷ್ಟು ಜನ ಬರ್ತೀವಿ ಕೈ ನೋಡೋಣ. ಅರೆ ಪರ್ಮಿಷನ್ ಎಷ್ಟು ಜನ ಬರ್ತೀರಂದ್ರೆ ಅಲ್ಲಿಗೆ ಕಾರ್ಯಕ್ರಮ ಬರ್ತೀರಂತ ಅರ್ಥ ಆಯ್ತು. ಅಂದರೆ 5-6ನೇ ತಾರೀಕು ಹೋಗೋದಂದ್ರೆ ಪರ್ಮಿಷನ್ ತಗೊಳಕ್ಕೆ ಬರೀ ಯೂನಿಟ್ ಆಫೀಸರ್ ಬಂದರೆ ಸಾಕು ನಮಗೆ. ನೀವು ಬರ್ತೀರಂದ್ರೆ ಸಂತೋಷ, ಆದರೆ ನೀವು ಬರೋದು ಬೇಡ. ನಾವು 9ರಿಂದ 20ನೇ ತಾರೀಕು ಇದೆಯಲ್ಲ, ನಮ್ಮ ಪರ್ಮಿಷನ್ ಇದೆ. ನಮ್ಮ ಪರ್ಮಿಷನ್ ನಾವು 14ನೇ ತಾರೀಕು ತಗೊಳ್ತೀವಿ. ಎಷ್ಟನೇ ತಾರೀಕು? 14ಕ್ಕೆ ನಾವು ಕೇಳ್ತೀವಿ. ಅವ್ರು 15ಕ್ಕೆ ಕೊಡ್ಬೋದು, 17ಕ್ಕೆ ಕೊಡ್ಬೋದು. ಆದರೆ ನಮ್ಗೆ 20ರೊಳಗಡೆ ನಮ್ಮ ಕಾರ್ಯಕ್ರಮ ಆಗುತ್ತೆ. ಎಷ್ಟೊಳಗಡೆ? 20ರ ಒಳಗಡೆ. ಇಪ್ಪತ್ತನೇ ತಾರೀಕು 15ರಿಂದ 20ನೇ ತಾರೀಕು ಒಳಗೆ ನಮಗೆ ವಲಯಗಳು ಕ್ರೀಡಾಪಟುಗಳು ಇದು ದಾವಣಗೆರೆ ಅಲ್ಲ, ಕರ್ನಾಟಕ ಸ್ಟೇಟ್ ಎಲ್ಲ ಜಿಲ್ಲೆಗಳಲ್ಲೂ ಕ್ರೀಡಾಪಟು ನಡೀತಾ ಇದೆ. ಸೊ ಹಾಗಾಗಿ 20ನೇ ತಾರೀಕು ಬೇರೆ ಮಾಡಿದ್ರೆ ಅದು ಒಳಗೆ ಈಗ ನೋಡಿ, ಚರ್ಚೆ ಅಂದರೆ ವಿಷಯ ಇರ್ತವೆ. ಏಕಾಏಕಿ ತೀರ್ಮಾನ ತಗೊಳ್ಳೋಕ್ಕಿಂತ ಚರ್ಚೆ ಮಾಡಿದಾಗ ಈಗ 15, 16 ನಿಮ್ಮದೇ ಆದ ಕಾರ್ಯಕ್ರಮ ನೀವೆಲ್ಲಿ ಬರೋಕ್ಕಾಗುತ್ತೆ? ಬರೋಕ್ಕಾಗುತ್ತಾ? ಮತ್ತೆ ಬರಕ್ಕೆ ಅನುಕೂಲ ಆಗೋದು ಡೇಟ್ ಯಾವುದುಗಳು? 9ಕ್ಕೆ ಸ್ಟಾರ್ಟ್ ಆಗುತ್ತಂದ್ರೆ 10, 11 ರೆಡಿ ಮಾಡ್ಕೋಬೇಕಾಗ. 15ರಿಂದ 20ರೊಳಗೆ ಅಲ್ಲ, ಈಗ 15ರೊಳಗೆ ಕಾರ್ಯಕ್ರಮ ಆಗಿಲ್ಲ. 20ರೊಳಗೆ ಅಂದ್ರೆ ನಿಮ್ಗೆ ಯಾವ ಡೇಟ್ ಫ್ರೀ ಆಗುತ್ತೆ? 15ರಿಂದ 20. 15ರಿಂದ 20. ಬೆಳಗಾವಿಗೆ ನಾವು ಯಾವ ಡೇಟ್ ಅನುಕೂಲ ಮಾಡೋಣ? ಆಯ್ತು, 15ರಿಂದ ಅಂದ್ರೆ 15 ಏರ್ಪಾಡು 16 ಓಕೆನಾ? 17 ಓಕೆನಾ? 16, 17, 18. ಇಲ್ಲಿ ಒಂದು ವಿಷಯ ಏನಪ್ಪಾ ಅಂದ್ರೆ, ಅಸೆಂಬ್ಲಿ 20ಕ್ಕೆ ಮುಗಿಯುತ್ತೆ. ಅಸೆಂಬ್ಲಿ 20ಕ್ಕೆ ಮುಗಿಯುತ್ತೆ. ಸನ್ಮಾನ್ಯ ನಮ್ಮ ಕರ್ನಾಟಕ ರಾಜ್ಯದ ಸ್ಪೀಕರ್ ಟಿ ಕಾಂಗ್ರೆಸ್ ಸಾಹೇಬರು ಘೋಷಣೆ ಮಾಡಿರೋ
9ರಿಂದ 20ಕ್ಕೆ ಅಸೆಂಬ್ಲಿ ಕ್ಲೋಸ್, ಅಂದ್ರೆ 20 ಕ್ಲೋಸ್. ನಾವೇನ್ ಮಾಡ್ತೀವಿ 20 ಒಳಗಡೆ ಮಾಡ್ಬೇಕಲ್ವಾ? ಹೌದಾ ಅಲ್ವಾ? 16 ಮೇಲೆ ಒಂದ್ ವೇಳೆ 16 ನೀವು ಬಿಸಿ ಇದೆಯಪ್ಪ ಅಂದ್ರೆ 17 ಅಷ್ಟಕ್ಕೆ ನಾವು ಪರ್ಮಿಷನ್ ತಗೊಂಡ್ತೀವಿ. 16 ಬಿಡ್ತೀವಿ. ಒಂದು ನಾನು 16 ಹೇಳಿದ್ನಲ್ಲ, 16 ಬಿಡೋಣ. ನಾನು 16 ಹೇಳಕ್ಕೆ ಒಂದು ಕಾರಣ ಇತ್ತು. 15ನೇ ತಾರೀಕು ಈ ಕಾರ್ಯಕ್ರಮ ಇತ್ತು ಅಂತ ಹೇಳಿ ಡಿಸ್ಕಸ್ ಮಾಡ್ತಿದ್ರು. ಹಂಗಾಗಿ 16 ಮೇಲೆ ತಗೊಳ್ಬೇಕು ಅಂದ್ಕೊಂಡ್ವಿ. ನಾವು 16 ಕೇಳಲ್ಲ, 17 ಕೇಳಲ್ಲ. 17, 18 ಯಾವುದೋ ಒಂದು ಡೇಟ್ ಫಿಕ್ಸ್ ಆಗುತ್ತೆ. ಆ 17, 18 ಡೇಟ್ ಇದೆಯಲ್ಲ ಬಹಳ ಮುಖ್ಯವಾದ ದಿನ ನಮಗೆ. ಯಾಕಂದ್ರೆ ನಾವು ಹೋಗ್ಲೇಬೇಕಾಗಿರೋದಿಲ್ಲ. ನಾವೇನೇನು ಇವತ್ತು ಪೋಷಕರ ಸಭೆ ಸೇರಿದ್ದೀವಿ, ಇಲ್ಲಿ ಹೋಗ್ತಾರೆ ಯಾರು? ನಮ್ಮ ಪೋಷಕರು. ಪೋಷಕರಿಗೆ ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅಣ್ಣ, ನಮ್ಮ ತಂಗಿ, ನಮ್ಮ ತಾಯಿ, ನಮ್ಮ ಸಂಬಂಧಿಕರು 27,000 ಜನ ಮನೆಗೊಬ್ಬರಲ್ಲಿ ಹೊರಟಿದ್ದಾರೆ. 27,000 ಜನ ಮನೆಗೊಬ್ಬರು ಹೊರಟಿದ್ದಾರೆ. ಈಗ ರಾಜ್ಯದಿಂದ 30 ಜಿಲ್ಲೆಯಿಂದ ಹೊರಟಿದ್ದಾರೆ. ಬೆಳಗಾವಿಗೆ ಹೋಗ್ಬೇಕು. ಬೆಳಗಾವಿಗೆ ಹೋಗಿ ನಮ್ಮ ಮಕ್ಕಳಿಗಾಗಿರೋ ಅನ್ಯಾಯ ಖಂಡಿಸಬೇಕು. ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆಗೆ ಮಾತಾಡಬೇಕು. ನೀವು ಏನ್ ಸ್ವಾಮಿ ನೀವು ನೋಡಿದ್ರೆ 4-5 ಗ್ಯಾರಂಟಿ ಕೊಟ್ಟು ಎಲ್ಲ ಬಡವರಿಗೆ ರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಿದ್ರಿ. ನಮ್ಮ ಮಕ್ಕಳು 27,000 ಜನ ಇದ್ದಾರ. ಹೋಮ್ ಗಾರ್ಡ್ಸ್ ಇದಾರೆ ಸರ್. ಶ್ರೀಮಂತರ ಅಲ್ಲ ಸರ್. ಅವರ ಶ್ರೀಮಂತರ ಅಲ್ಲ ಸರ್. ಅವರು ಬಡವರು ಸ್ವಾಮಿ. ಎಷ್ಟು ಬಡವರು ಅಂದ್ರೆ ನೀವು ವರ್ಷಕ್ಕೆ 1 ತಿಂಗಳು 2 ತಿಂಗಳು ಡ್ಯೂಟಿ ಕೊಡ್ತೀರಾ. ಎಂತ ಡ್ಯೂಟಿ ಅಪ್ಪ ಅಂದ್ರೆ ಬರೇ ಬಂದೋಬಸ್ತ್. ಹೌದು. ಗಣೇಶ್ ವಿನಾಯಕ ಚೌತಿ ಬಂದೋಬಸ್ತ್, ದಸರಾ ಬಂದೋಬಸ್ತ್, ಇಲ್ಲ ಅಂದ್ರೆ ಮಹಾರಾಷ್ಟ್ರಕ್ಕೆ ಹೋಗಪ್ಪ ಚುನಾವಣೆ ಬಂದೋಬಸ್ತ್ಗೆ, ಇಲ್ಲ ಮಧ್ಯಪ್ರದೇಶ, ತೆಲಂಗಾಣ, ಆಂಧ್ರ ಪ್ರದೇಶ. ಅಷ್ಟಕ್ಕೆ ನಮ್ಮನ್ನ. ಮತ್ತೆ ವರ್ಷ ಎಲ್ಲ ನಮ್ಮ ಮಕ್ಕಳಿಗೆ ಜೀವನ ಮಾಡಬೇಕು. ಇದು ಎಲ್ಲಿ ಕೇಳ್ತಾ ಇದ್ದಾರೆ? ಚಲೋ ಬೆಳಗಾಮಲ್ಲಿ ನಮ್ಮ ತಂದೆ ತಾಯಿಗಳು, ನಮ್ಮ ಹಿರಿಯರು, ನಮ್ಮ ಪೋಷಕರು ಈ ಪ್ರಶ್ನೆ ಮಾಡ್ತಾ ಇದ್ದಾರೆ ಮಾನ್ಯ ಸಿದ್ದರಾಮಯ್ಯ ಅವರಿಗೆ. ಏನ್ ಸ್ವಾಮಿ, ರಾಜ್ಯಕ್ಕೆಲ್ಲ ದನಿ ನೀವು, ಅಹಿಂದ ಮುಖ್ಯಮಂತ್ರಿ, ಬಡವರ ಮುಖ್ಯಮಂತ್ರಿ ಅಂತ ಬರೇ ಟಿವಿಯಲ್ಲಿ ತೋರಿಸ್ತಾ ಇದ್ರಲ್ಲ, ನಾವೇನ್ ಶ್ರೀಮಂತರ ಸ್ವಾಮಿ? ನಾವೇನ್ ಕೇಳ್ತಾ ಇದ್ದೀವಿ? 365 ಕರ್ತವ್ಯ ಕೇಳ್ತಾ ಇದ್ದೀವಿ ನಮ್ಮ ಮಕ್ಕಳಿಗೆ. ಆ 365 ಕರ್ತವ್ಯ ನೀವು ಕೊಡಿ. ನಿಜವಾಗ್ಲೂ ಕೂಡ ಬಡವರ ಮುಖ್ಯಮಂತ್ರಿ ಅಂದ್ಕೊಳ್ತೀವಿ. ನಮ್ಮ ಮಕ್ಕಳಿಗೆ ನೀವು ಆ ಕರ್ತವ್ಯ ಕೊಟ್ಟಿಲ್ಲ ಅಂದ್ರೆ ನಮ್ಮ ಮಕ್ಕಳು ನಮಗೆ ಮಾತ್ರ ಕೊಡ್ಸಕ್ ಸಾಧ್ಯ ಆಗುತ್ತಾ? ಊಟ ಕೊಡ್ಸಕ್ ಸಾಧ್ಯ ಆಗುತ್ತಾ? ನಮ್ಗೆ ಸಾಕಕ್ ಸಾಧ್ಯ ಆಗುತ್ತಾ? ಅವ್ರು ಕೊಡ್ತಾ ಇರೋ ಸಂಬಳ ಅವ್ರಿಗೆ ಸಾಕಾಗ್ತಾ ಇಲ್ಲ, ನಮ್ಗೆ ಸಾಕ್ತಾರೆ ಅಂತ ನಮ್ಮ ತಂದೆ ತಾಯಿಗಳು ಸಿದ್ದರಾಮಯ್ಯನ ಕೇಳಬಹುದು. ನಾವು ದಾವಣಗೆರೆ ಬೆಳಗಾವಿಗೆ ಹೋಗ್ತಾ ಇರೋದು, ಬೆಳಗಾವಿಗೆ ಹೋಗ್ತಾ ಇರೋದು ಸ್ಟ್ರೈಕ್ ಮಾಡಕ್ಕಲ್ಲ, ಯಾಕೆ ಧಿಕ್ಕಾರ ಜೈಕಾರಕ್ಕಲ್ಲ. ನಮ್ಮ ತಂದೆ ತಾಯಿಗಳು ಹೋಗ್ತಾರೆ, ನಮ್ಮ ಪೋಷಕರು ಹೋಗ್ತಾ ಇರೋದು ಅವರ ಹಕ್ಕುಗಳು ಕೇಳಕ್ ಹೋಗ್ತಾ ಇದ್ದಾರೆ. ಯಾರ ಹಕ್ಕು? ಪೋಷಕರ ಹಕ್ಕು. ಪೋಷಕರ ಹಕ್ಕು ಸಂರಕ್ಷಣಾ ಸಮಿತಿಯಿಂದ ಪೋಷಕರ ಹಕ್ಕು ಕೇಳ್ತಾ ಇದ್ದಾರೆ. ಎಲ್ಲ 27,000 ಜನ ಹುಟ್ಟಿದ್ದಾರೆ. ಅವ್ರ ಮಕ್ಕಳಾದ ನಾವು ಮಾತ್ರ ಹೋಗಲ್ಲಪ್ಪ. ಆದ್ರೆ ನಮ್ಮ ಅಪ್ಪನ ಜೊತೆಗೆ ಬಸ್ ಹತ್ಸ್ಬೇಕು, ವಯಸ್ಸಾಗಿದೆ, ಅವ್ರು ಹಚ್ಕೋಬೇಕು, ಅಲ್ಲ ಇಳಿಸ್ಕೋಬೇಕು. ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ. ಹೋಗ್ಬೇಕಾ ಬೇಡವಾ? ಹೌದು ಸರ್. ತಾಯಿ ಹೋಗ್ತಾ ಇದ್ದಾರೆ. ನಮ್ಮ ತಾಯಿಗೆ ಮಾತ್ರ ನುಡಿಸ್ಬೇಕು, ಟೈಮ್ ಬಂದ್ರೆ ನಾನು ನೀರು ಕುಡಿಸ್ಬೇಕು, ಸುಸ್ತಾಗಿದೆ, ಆರೋಗ್ಯ ಚೆನ್ನಾಗಿಲ್ಲ. ನಮ್ಮ ತಾಯಿ ಹೋಗ್ತಾ ಇದ್ದೀನಿ. ಸಂವಿಧಾನದಲ್ಲಿ ತಂದೆ ತಾಯಿ ನೋಡ್ಕೋಬಾರ್ದು ಅಂತ ಆಯ್ತಾ? ಮತ್ತೆ ನಾವು ಹೋಗ್ಬೇಕಾ ಬೇಡವಾ? ಹೋಗ್ಬೇಕು. ನಾವೇನಕ್ಕೆ ಹೋಗ್ತಾ ಇದ್ದೀವಿ? ನಮ್ಮ ಅಪ್ಪ ಅಮ್ಮನ ನೋಡ್ಕೊಳಕ್ ಹೋಗ್ತಾ ಇದ್ದೀವಿ. ಅವ್ರೇನಕ್ಕೆ ಹೋಗ್ತಾ ಇದ್ದಾರೆ? ನಮ್ಮನ್ನು ಕಾಪಾಡಕ್ಕೋಸ್ಕರ, ನಮ್ಮ ಹಕ್ಕುಗಳನ್ನ ಕೊಡ್ಸಕ್ಕೋಸ್ಕರ ನಮ್ಮ ಅಪ್ಪ ಅಮ್ಮ ಹೋಗ್ತಾ ಇದ್ದಾರೆ. ಅವರೆಷ್ಟು ಜನ ಇದ್ದಾರೆ? 27,000 ಜನ ಇದ್ದಾರೆ. ನಾವೆಷ್ಟಿದ್ದೀವಿ? 27,000 ಜನ ಗೃಹರಕ್ಷಕರಿದ್ದೀವಿ. 27,000 ಸೇರಿದ್ರೆ ಎಷ್ಟಾಗುತ್ತೆ? 50,000 ಜನ ಸೇರ್ತೀವಿ. 50,000 ಜನ ಸೇರಿದ್ರೆ ಮುಖ್ಯಮಂತ್ರಿ ಅಲ್ಲಿ ಬರ್ತಾರ ಇಲ್ವಾ? ಬರ್ತಾರೆ ಸರ್. 50,000 ಜನ ಸೇರಕ್ಕೆ ಇವತ್ತು ದಾವಣಗೆರೆಯಲ್ಲಿ ಬಹಳ ಮುಖ್ಯವಾದ ಯೂನಿಟ್ ಆಫೀಸರ್ ಸಭೆ ನಾವು ಕರೆದಿರೋದು.
ಯಾಕಂದ್ರೆ ಪೀರಿಯಡ್ ಆಫೀಸರ್ ಬೇರೆ ಅವರು ಯಾರು ಅಲ್ಲ, ಗೃಹರಕ್ಷಕರ ಪೋಷಕರ ಮಕ್ಕಳವರು, ಅವರು ಅವ್ರ ಮಕ್ಕಳೇ, ಪೋಷಕರ ಮಕ್ಕಳಲ್ಲ ಅವರು. ಹಂಗಾಗಿ ಆ ಮಕ್ಕಳು ಎಲ್ಲಿ ಸೇರ್ತಾರಪ್ಪ ಅಂದ್ರೆ ಇವತ್ತು ನಮ್ಮ ಅಪ್ಪ ಅಮ್ಮ ಹೋಗ್ತಾ ಇದ್ದಾರಂತೆ, ನಮ್ಮ ಅಪ್ಪ ಅಮ್ಮ ಅವಳಿಗೆ ಎಲ್ಲಿ ಕೂತ್ಕೋಬೇಕು, ಎಲ್ಲಿ ಮುಖ್ಯಮಂತ್ರಿ ಭೇಟಿ ಮಾಡಬೇಕು, ಎಲ್ಲಿ ಅವರು ಸತ್ಯಾಗ್ರಹ ಮಾಡಬೇಕು, ಎಲ್ಲಿ ಕೂತ್ಕೊಳ್ತಾರೆ, ಅವ್ರದೆಲ್ಲ ಜವಾಬ್ದಾರಿ ಮಕ್ಕಳಿರುತ್ತೆ. ಅದು ನೋಡ್ಕೊಳ್ಳೋಕ್ಕೋಸ್ಕರ ಮಕ್ಕಳು ಹೋಗ್ತಾ ಇದ್ದಾರೆ. ತಂದೆ ತಾಯಿಗಳು ಮಾತ್ರ ಸರ್ಕಾರನ ಪ್ರಶ್ನೆ ಮಾಡಕ್ಕೆ ಹೋಗ್ತಾ ಇದೆ. ಏನ್ ಸ್ವಾಮಿ, ಬಡವರ ಸರ್ಕಾರ ಅಂತೇಳಿ ನಮ್ಗೇನ್ ಮಾಡ್ತಾ ಇದ್ದೀರಿ? ಹೋಮ್ ಗಾರ್ಡ್ಸ್ಗೆ 27,000 ಹೋಮ್ ಗಾರ್ಡ್ಸ್ ಜೀವನ ಜಯಂತಿ ಹೆಂಗಿದೆ, ನಮ್ಮ ಪರಿಸ್ಥಿತಿಗಳು ಹೆಂಗಿದಾವೆ? ಸುಮಾರು ಕರ್ನಾಟಕ ರಾಜ್ಯದಲ್ಲಿ 7,000 ಜನರು ಯುವಕರಿಗೆ ಮದುವೆ ಆಗಿಲ್ಲ. ಹೋಮ್ ಗಾರ್ಡ್ಸ್ಗೆ ಹೋಮ್ ಗಾರ್ಡ್ಸ್ಗೆ ಹೆಣ್ಣು ಕೊಡ್ತಾ ಇಲ್ಲ, ಹೋಮ್ ಗಾರ್ಡ್ಸ್ಗೆ ಹೆಣ್ಣು ಕೊಡ್ತಾ ಇಲ್ಲ ಅವರು. ಆ ತಂದೆ ತಾಯಿಗಳು ಇದ್ಯಾವುದೋ ಪರ್ಮನೆಂಟ್ ಕೆಲಸ ಅಲ್ಲಪ್ಪ, 1 ತಿಂಗಳು 2 ತಿಂಗಳು ಮಾಡ್ತೀಯಾ, ನನ್ನ ಮಗನ ಸಾಕಾಗಲ್ಲ, ಅದಕ್ಕೆ ನನ್ನ ಮಗನ ಕೊಡಲ್ಲ ಅಂತಿದ್ದಾರೆ. 34 ವರ್ಷ ಆಯ್ತು, 35 ವರ್ಷ ಆಯ್ತು, 36 ಆಯ್ತು, 38, 40 ವರ್ಷ ಆಯ್ತು ಮದುವೆ ಆಗಿಲ್ಲ ಸಭೆ. ಮಾನ್ಯ ಮುಖ್ಯಮಂತ್ರಿಗಳೇ, ನಮ್ಮ ಮಕ್ಕಳು ಮದುವೆ ಆಗುವಾಗ ಬೇಡವಾ? ನಮ್ಮ ಮಕ್ಕಳು ಮದುವೆ ಆಗಬೇಕು ಅಂದ್ರೆ ವರ್ಷ ಪೂರ್ತಿ ಪೂರ್ಣಾವಧಿ ಕರ್ತವ್ಯ ಕೊಡಿ. ಕೇಳಕ್ಕೆ ನಮ್ಮ ಅಪ್ಪ ಅಮ್ಮ ಹೋಗ್ತಾ ಇರೋದು. ನಮ್ಮ ಪೋಷಕರು ಏನು ಕೊಡ್ತಾ ಇದಾರಪ್ಪ ಅಂದ್ರೆ ಆ ಮಕ್ಕಳು ನೋವು ತೊಡಕಾಗ್ತಾ ಇಲ್ಲ, ಮದುವೆಗೆ ಏನು ಹೋಗ್ತಾ ಇಲ್ಲ ಅಂದ್ರೆ ಆ ತಂದೆ ತಾಯಿ ನೋವು ಜಾಸ್ತಿ ಆಗಿದೆ. ಅದನ್ನ ಸಿದ್ದರಾಮಯ್ಯ ಹತ್ರ ಕೇಳ್ತಾ ಇದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿ, ಈ ರಾಜ್ಯದ ಧನಿ ನೀವು ಸ್ವಾಮಿ ಅಂತ ಕೇಳಕ್ಕೆ ಅಲ್ಲಿ ಹೋಗ್ತಾ ಇದ್ದಾರೆ. ಈ ಮಧ್ಯದಲ್ಲಿ ನಮ್ದೇನು ಕೆಲಸ? ನಮ್ಮ ಪೋಷಕರ ಹಿತರಕ್ಷಣಾ ಸಮಿತಿ ಅವ್ರು ಏನ್ ಕೆಲಸ ಅಂದ್ರೆ ರಾಜ್ಯದಲ್ಲಿ 31 ಜಿಲ್ಲೆ 176 ತಾಲೂಕಲ್ಲಿ ಏನ್ ನಾವು ಪೋಷಕರಿದ್ದೀವಿ, ಮಿಲಿಟರಿ ಆಫೀಸರ್ಸ್ ಇದ್ದೀವಿ, ಗೃಹರಕ್ಷಕರಿದ್ದೀವಿ. ನಮ್ಮ ಕೀವಾಗಿ ನಮ್ಮ ತಾಲೂಕು MLA ಇರ್ತಾರೆ, MLA ಹತ್ರ ಹೋಗ್ಬೇಕು. MLA ಹತ್ರ ಬರೀ ಕೈಯಲ್ಲಿ ಹೋಗೋದಲ್ಲ, ಒಂದು ಮನವಿ ತಗೊಂಡೋಗ್ಬೇಕು. ಪೋಷಕರ ಹಿತರಕ್ಷಣಾ ಸಮಿತಿ ಏನಿದೆ, ಪೋಷಕರ ಹಕ್ಕು ಸಂರಕ್ಷಣಾ ಸಮಿತಿ ಏನಿದೆ, ಲೇಬರ್ ಅಂಡ್ ಸ್ಟೂಡೆಂಟ್ ಕಮಿಟಿ ಏನಿದೆ, ಆ ಕಮಿಟಿ ಲೆಟರ್ ಅಲ್ಲಿ ಒಂದು ಮನವಿ ಇರುತ್ತೆ. ಆ ಮನವಿ ತಗೊಂಡೋಗಿ MLA ಕೊಡಬೇಕು. ಗುಂಪು ಕೊಡ್ಬೇಕು, ಒಬ್ರಿಬ್ಬರಲ್ಲ, ಗುಂಪು ಕೊಡ್ಬೇಕು. ಆ ಗುಂಪು ಹೇಳ್ಬೇಕು, ಸ್ವಾಮಿ ಅಲ್ಲಿ ನಮ್ಮ ಪೋಷಕರು ದಾವಣಗೆರೆ ಸಭೆ ಸೇರಿದ್ರು, ಬಿಡೋ ಅಂತ ಆಗ್ತಾ ಇದ್ರು ಸ್ವಾಮಿ. ಏನಕ್ಕಂದ್ರೆ ನಮ್ಮ ಮಕ್ಕಳು ಮದುವೆ ಆಗಿಲ್ಲ, ನಮ್ಮ ಮಕ್ಕಳಿಗೆ ಸರಿಯಾಗಿ ಕೆಲಸ ಸಿಗ್ತಿಲ್ಲ. 365 ಕರ್ತವ್ಯ ಆಂಧ್ರದಲ್ಲಿ ಕೊಟ್ಟಿದ್ದಾರೆ, ತೆಲಂಗಾಣದಲ್ಲಿ ಕೊಟ್ಟಿದ್ದಾರೆ, ಈ ದೇಶದಲ್ಲಿ 18 ರಾಜ್ಯಗಳಲ್ಲಿ 365 ಕರ್ತವ್ಯ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಯಾಕೆ ಕೊಟ್ಟಿಲ್ಲ ಸ್ವಾಮಿ? MLA ಸಾಹೇಬ್ರೆ, ಈ ವಿಷಯನ ನೀವು ಅಸೆಂಬ್ಲಿಯಲ್ಲಿ ಸಿಂಹಧ್ವನಿ ಎತ್ತಬೇಕು, ಸಿಂಹದಂತೆ ಗರ್ಜಿಸಬೇಕು. ನಮ್ಮ ದಾವಣಗೆರೆ MLA ನೀವು ಸಿಂಹದ ಮರಿ ಇದ್ದಂಗೆ ನೀವು ಮಾತಾಡ್ಬೇಕು ಸ್ವಾಮಿ ಅಂತೇಳಿ ಈ ರಾಜ್ಯದ ಎಲ್ಲ ತಾಲೂಕಿನ ಶಾಸಕರಿಗೆ ನಾವು ಮನವಿ ಕೊಡ್ತೀವಿ ಅಂತ ಕೈತ್ರಿ, ಮನವಿ ಕೊಡ್ಬೇಕು. ಅದಕ್ಕೆ ಯೂನಿಟ್ ಆಫೀಸರ್ಸ್ ನೇತೃತ್ವ ತಗೋಬೇಕು, ಆ ಶಾಸಕರಿಗೆ ಮನವರಿಕೆ ಮಾಡಬೇಕು. ಅವ್ರಿಗೆ ಹೇಳ್ಬೇಕು, ಸ್ವಾಮಿ 1 ವರ್ಷ ಹಿಂದೆ ಇದೇ ಅಸೆಂಬ್ಲಿಯಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಆ ಮಹಾತಾಯಿ ಶಶಿಕಲಾ ಜಲ್ಲೆ ಮೇಡಮ್ ಅವರು ಮನವಿ ಕೊಟ್ಟರು ಸ್ವಾಮಿ. ಇವತ್ತು 27,000 ಜನ ಅವ್ರ ಹೆಸರು ನಡೆಸ್ಕೊತಾ ಇದ್ದೀವಿ. ಅವರೊಬ್ಬ ಮಾನ್ಯ ಶಾಸಕರು, ಮಾಜಿ ಸಚಿವರು ಅಸೆಂಬ್ಲಿಯಲ್ಲಿ ಟೇಬಲ್ ಕುಂತು ಮಾತಾಡಿದ್ರು ನಮ್ಮ ಬಗ್ಗೆ. ಏನು ಈ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಪುರಾಣಿಗಳ ತುಂಬಾ ಅನ್ಯಾಯ ಆಗ್ತಾ ಇದೆ, ಸಮಾನ ವೇತನ ಇಲ್ಲ, ಒಬ್ಬರಿಗೆ ಹೆಚ್ಚು ಕೊಡ್ತಾ ಇದ್ದಾರೆ, ಒಬ್ಬರು ಕಡಿಮೆ ಕೊಡ್ತಾ ಇದ್ದಾರೆ, ಅದು ಸಮಾನ ವೇತನ ಆಗಬೇಕು ಅಂತೇಳಿ ಆ ತಾಯಿ ಶಶಿಕಲಾ ಜೊಲ್ಲೆ ಮೇಡಮ್ ಅವರು ಮಾತಾಡಿದ್ರು MLA ಸಾಹೇಬ್ರೆ. ಹಂಗಾಗಿ 27,000 ಜನಕ್ಕೆ ಅವ್ರನ್ನ ಹೆಸರು ನೆನೆಸ್ಕೊತಾ ಇದ್ವಿ. ಮುಂದೆ ನಿಮ್ಮ ಹೆಸರು ನೆನೆಸ್ಕೊತೀವಿ. ನಮ್ಮ ಶಾಸಕರು ನೀವು, ನಮ್ಮ MLA ಅವರು ನೀವು ಅಸೆಂಬ್ಲಿಯಲ್ಲಿ ಮಾತಾಡಬೇಕು ಅಂತ ನಿಮ್ಮ MLA ನೀವು ಕೇಳ್ಕೋಬೇಕು. ಕೇಳ್ಕೊತೀರ ಇಲ್ವಾ? ಸುಮ್ಮನೆ ಮನವಿ ಕೊಟ್ಬಿಟ್ಟು ಬಂದ ಪುಟ್ಟ ಓದ ಪುಟ್ಟ ಆಗಲ್ಲ. ನಾವೆಲ್ಲರೂ ಹೋಗ್ಬೇಕು, ಇನ್ಕ್ಲೂಡಿಂಗ್ ಯೂನಿಟ್ ಆಫೀಸರ್ಸ್,
ಗೃಹರಕ್ಷಕರು ಸ್ವಾಮಿ, ನಾವು ಕೂಡ ಗೃಹರಕ್ಷಕರಾಗಿರ್ಬೋದು, ಯಾವಾಗಲೂ ಕೂಡ ಸಾರ್ವಜನಿಕರ ಜೊತೆ ಕೆಲಸ ಮಾಡ್ತಾ ಇರ್ತೀವಿ. ಏನ್ ಮಾಡ್ತಾ ಇರ್ತೀವಿ? ಸಾರ್ವಜನಿಕರ ಜೊತೆ ಕೆಲಸ ಮಾಡ್ತಾ ಇರ್ತೇವೆ. ಒಬ್ಬೊಬ್ಬ ಗೃಹರಕ್ಷಕ ಅಂದ್ರೆ 1,000 ಓಟ್ ಹಾಕುವ ಶಕ್ತಿ, ಓಟ್ ಹಾಕುವ ಶಕ್ತಿ ನಮಗೂ ಇದೆ ಸ್ವಾಮಿ. MLA ಸಾಹೇಬ್ರೆ, 600 ಜನ ಇದೀವಪ್ಪ ಅಂದ್ರೆ 600 ಜನ ಇದ್ರೆ ಸುಮ್ಮನೆನಾ? ದಾವಣಗೆರೆ ಜಿಲ್ಲೆಯಲ್ಲಿ 600 ಜನ ಸುಮ್ಮನೆನಾ? ನಿಮ್ಮ ಗೆಲುವಿನ ನಿರ್ಧಾರ ಮಾಡೋ ಕೆಪಾಸಿಟಿ ನಮ್ಮ ಯೂನಿಟ್ ಆಫೀಸರ್ಸ್ಗೆ, ನಮ್ಮ ಗೃಹರಕ್ಷಕ ಇದೆ ಸ್ವಾಮಿ. MLA ಸಾಹೇಬ್ರೆ ನೋಡಿ, ನಮ್ಮ ಜೊತೆಗೆ ವಾವಣ ಶ್ರೀರಾಮ್ ಸರ್ ಬಂದವ್ರೆ. ಶ್ರೀರಾಮ್ ಸರ್ ಅಂದ್ರೆ ಜನಚೈತನ್ಯ, 1,25,00,000 ಕಾರ್ಮಿಕ ಸಂಘದ ರಾಜ್ಯ ನಾಯಕ ಅವರು. ಓಟು ಹಂಗೂ ಹಾಕ್ಸ್ಬೋದು, ಹಿಂಗೂ ಹಾಕ್ಸ್ಬೋದು, ಅಷ್ಟು ಶಕ್ತಿವಂತರಿದ್ದಾರೆ. ಅಂಥವರೊಬ್ಬ ನಾಯಕ ನಮಗೂ ಸಿಕ್ಕಿದ್ದಾರೆ. ಅವ್ರ ನೇತೃತ್ವದಲ್ಲಿ ಹೋರಾಟ ಮಾಡ್ತಾ ಇದ್ವಿ. ನಾವೇ ಇಲ್ಲಿ ತಡೆ ಮಾಡ್ಬೋದು, ನಾವೇ ನಮ್ಮಷ್ಟು ಮಾಡಬೇಕು, ಗೆಲ್ಲಿಸ್ಕೋಬಹುದು, ಸೋಲಿಸ್ಕೋಬಹುದು. ಅವ್ರಿಗೆ ಅದನ್ನೇ ಹೇಳ್ಬೇಕು. ನೀವೇನು ಬಿಡಪ್ಪ ಬುದ್ಧಿ ಹತ್ಕೊಂಡ್ಬರೋದಲ್ಲ ಸ್ವಾಮಿ. ನಾವು ಸುಮ್ಮನೆ ಹೋಮ್ ಗಾರ್ಡ್ಸ್ ಅನ್ಕೋಬೇಡಿ. ನಾವು ಜನರ ಮಧ್ಯದಲ್ಲಿ ಡ್ಯೂಟಿ ಮಾಡಿ ಎಲ್ಲ ಜನ ನಮ್ಗೆ ಪರಿಚಯ ಇದ್ದಾರೆ. ಅದು ಕೂಡ ನಿಮಗೆ ಕೆಲಸ ಮಾಡ್ತೀವಿ. ಯಾರಿಗೆ MLA ಇದ್ರೆ ಅವ್ರಿಗೆ ಹೇಳ್ಬೇಕು ನೀವೀಗ. ನೋ ಪಕ್ಷ, ನೋ ಪಾರ್ಟಿ, ನೋ ಕ್ಯಾಸ್ಟ್, ನೋ ರಿಲಿಜನ್. 27,000 ಜನ ನಮ್ಮ ಗೃಹರಕ್ಷಕರು, ಒಂದೇ ಧರ್ಮ ಇದು. ಹಿಂದೂ ಮುಸ್ಲಿಂ ಬಾಯ್ ಅನ್ಬೇಕು ನಾವು. ಇಲ್ಲಿ ನಮ್ಮ ಗೃಹರಕ್ಷಕ ಹೆಂಗಿರ್ಬೇಕಪ್ಪ ಅಂದ್ರೆ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು, ಒಂದೇ ಆಗಿರ್ಬೇಕು. ಇಲ್ಲಿ ಅಪಸ್ವರ ಎಲ್ಲೂ ಬರಬಾರ್ದು. 27,000 ಜನಕ್ಕೂ ಕೂಡ ಒಂದೇ ಕಷ್ಟದಲ್ಲ ಇದ್ದೀವಿ. ಎಲ್ಲ ಗೃಹರಕ್ಷಕರಿಗೂ ಅವ್ರಿಗೆ ಹೆಂಗೆ ಮಾಡೋಕ್ಕಾಗಲ್ಲ. ಎಲ್ಲ ಗೃಹರಕ್ಷಕರೇ ನಾವು ಯಾವಾಗ ಸರಿ ಹೋಗೋದು? 365 ದಿನ ಪೂರ್ಣಾವಧಿ ಕರ್ತವ್ಯ ಸಿಗಬೇಕು. ನಂತರ ಏನು ಈ ನಿಷ್ಕಾಮ ಸೇವೆ ಏನಿದೆಯಲ್ಲ, ಸಂವಿಧಾನದಲ್ಲಿ ಎಷ್ಟೋ ತಿದ್ದುಪಡಿಗಳಾಗಿದೆ, ಕಾನೂನು ಎಷ್ಟೋ ತಿದ್ದುಪಡಿಗಳಾಗಿದ್ದಾವೆ. ಬ್ರಿಟಿಷ್ ಕಾನೂನು ಹಂಗೆ ಉಳ್ಕೊಂಡೈತಾ? ಎಷ್ಟು ತಿದ್ದುಪಡಿ ಆಗಿದೆ. ಅಂತ ತಿದ್ದುಪಡಿಗಾಗಲಿ ಈ ನಿಷ್ಕಾಮ ಕೂಡ ತೆಗಿಬೇಕು. ಈ ಗೌರವಧನ ಬೇಡ, ನಿಷ್ಕಾಮ ತೆಗಿಬೇಕು, ಪೂರ್ಣಾವಧಿ ಕರ್ತವ್ಯ ಕೊಡಬೇಕು. ಗೌರವಧನ ಬೇಡ, ವೇತನ ಕೊಡಬೇಕು, ಸಂಬಳ. ಈಗ ಏನ್ ಕೊಡ್ತಾ ಇದ್ದಾರೆ ನಮಗೀಗ? ಗೌರವಧನ. ಗೌರವಧನ, ಗೌರವವಾಗಿ ಭಿಕ್ಷೆ ಕೊಟ್ಟಂಗೆ. ಸುಮ್ಮನೆ ಗೌರವ ಅಂದ್ರೆ ಏನೇ? ಭಿಕ್ಷೆ, ಗೌರವಾಗ ಕೊಟ್ಟದ್ದು. ನಾವು ಮಾಡ್ತಾರೋ ಕಷ್ಟಕ್ಕೆಲ್ಲ ಅವ್ರು ಕೊಡ್ತಾ ಇರೋದು. ನಾವು ಮಹಾರಾಷ್ಟ್ರದಲ್ಲಿ ಸರಿಯಲ್ಲಿ ಡ್ಯೂಟಿ ಮಾಡಿದ್ವಲ್ಲ, ಆ ಡ್ಯೂಟಿ ಕೊಡ್ಬೇಕಾದ್ರೆ ವೇತನ, ಗೌರವಧನ. ವೇತನ ಕೊಡಬೇಕಾಗಿತ್ತು. ಏನಂತಿದ್ದಾರೆ ಅವರು? ಹೌದು ಸರ್. ಅಲ್ಲಿ ಗೌರವಧನ ಅಂದ್ರೆ ವೇತನ ಕೊಟ್ಟರೆ ಇವರಿಗೆ ಪರ್ಮನೆಂಟ್ ಆಗುತ್ತೆ, ನಿಷ್ಕಾಮ ತೆಗೆದ್ರೆ ಪರ್ಮನೆಂಟ್ ಆಗುತ್ತೆ. ಇವರಿಗೆ ವೇತನವೂ ಬೇಡ, ಪರ್ಮನೆಂಟ್ ಬೇಡ. ಈ ನಿಷ್ಕಾಮ ಮತ್ತು ಗೌರವದ ಇಟ್ಕೊಂಡು 27,000 ಜನ ಪೂರ್ಣ ಗೃಹರಕ್ಷಕನ ಇನ್ನೊಂದು 20 ವರ್ಷ ಸೇವೆಗೆ ಮಾಡಿಸ್ಕೊಬೇಕಾ? ನಾವೇ ನಿಷ್ಕಾಮ ಸೇವೆ ಮಾಡೋಕ್ಕೆ ನಾವು ಆಗರ್ಭ ಶ್ರೀಮಂತರ? ನಾವು ಬಡವಲ್ವಾ? ನಿಷ್ಕಾಮ ಅಂದ್ರೇನು? ಪುಷಟ್ಟೆ ಕೆಲಸ. ನಿಷ್ಕಾಮ ಅಂದ್ರೇನು? ಪುಷಟ್ಟೆ ಕೆಲಸ. ನಾವು ಪುಷಟ್ಟೆ ಮಾಡೋಕ್ಕೆ ನಾವು ಶ್ರೀಮಂತರ? ಸ್ವಾಮಿ, ನಾವು ಬಡವರೇ ಅಲ್ವಾ? ಪುಷಟ್ಟೆ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತಾ? ನಮಗೂ ವೇತನ ಬೇಕಾ? ಅದು ನಂತರದಿಂದ ಅದು ಕೂಡ ಮಾಡಲ್ಲ. ಈಗ 365 ದಿನ ಕರ್ತವ್ಯ ಬೇರೆ ಬೇರೆ ರಾಜ್ಯದಲ್ಲಿ ಕೊಟ್ಟಿದ್ದಾರೆ, ಅದು ಮಾತ್ರ ಮಾಡಿ ಸಾಕಿ ಸರ್ಕಾರ. ನಾವು ಏಕದಮ್ಮೆಲ್ಲ ಒಂದೇ ಸಲ ಡಿಮ್ಯಾಂಡ್ ಮಾಡೋದು ಬೇಡ, ಇಷ್ಟಕ್ಕೆ ಮಾತ್ರ ಫಿಕ್ಸ್ ಆಗೋಣ. ಈ 365 ದಿನ ಕರ್ತವ್ಯ ಕರೆಕ್ಟಾಗಿ ನಮ್ಗೆ ಕೊಟ್ಟರೆ ಮುಂದೆ ನಾವು ಸ್ಟೆಪ್ ಬೈ ಸ್ಟೆಪ್ ನಿಷ್ಕಾಮನ ಅದನ್ನು ತೆಗಿಬೇಕು, ಗೌರವಧನ ಅದನ್ನು ತೆಗಿಬೇಕು, ವೇತನ ಆಂಧ್ರದಲ್ಲಿ ಕೊಡ್ತಾ ಇದ್ದಾರೆ ಹಂಗೆ ಕೊಡಬೇಕು. ನೋಡಿ, ನಿಮಗೆ ಸತ್ಯವಾದ ಮಾಹಿತಿ ಇರಲಿ. ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ಅಂದರೆ ಆಂಧ್ರ ಬಾರ್ಡ್. 1 ಕಿಲೋಮೀಟರ್ ಹಂಗೆ ಹೋದ್ರೆ ಆಂಧ್ರ, 1 ಕಿಲೋಮೀಟರ್ ಬಂದರೆ ಕರ್ನಾಟಕ. ಅಲ್ಲಿ ನಮ್ಮ ಗೃಹರಕ್ಷಕರಿಗೆ ಪೊಲೀಸ್ಗಿರೋ ರೆಸ್ಪೆಕ್ಟ್ ಇದ್ದಾರೆ. ಪೊಲೀಸ್ಗೆ ಎಷ್ಟೆಲ್ಲ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ, ಅಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ. ಹೆಚ್ಚು ಕಡಿಮೆ ವೇತನ ಕೂಡ ಒಳ್ಳೆ ವೇತನ ಕೊಡ್ತಾ ಇದ್ದಾರೆ. ಇಲ್ಲಿ ಅದಕ್ಕೆ ಹಂಗೆ ನಮ್ಗೆ ಅನ್ಯಾಯ ಮಾಡ್ತಿದ್ರೆ ಅಂತ ಅರ್ಥ ಆಗ್ತಾ ಇದೆ.
ಅಲ್ಲಿ ಹೋಮ್ಗಾರ್ಡ್ಗೆ ಆಂಧ್ರ ಹೋಮ್ಗಾರ್ಡ್ ಏನು ಕೊಟ್ಟು ಮದುವೆ ಮಾಡ್ತಾರೆ, ಯಾಕಂದ್ರೆ ಅಲ್ಲಿ ಸಂಬಳ ಜಾಸ್ತಿ, ಪೂರ್ಣಾವಧಿ ಕರ್ತವ್ಯ ಇದೆ, ಅವ್ರು ಪೊಲೀಸ್ ಅಂತ ಕೊಡ್ತಾರೆ. ಅಲ್ಲಿ ಇಲ್ಲಿ ಮಾತ್ರ ಹೋಮ್ಗಾರ್ಡ್ನ ಪೋಸ್ಟ್ ಕೊಡ್ತಾರೆ. ಡಿಫ್ರೆನ್ಸ್ ಹೆಂಗಿದೆ ನೋಡಿ. ಇಲ್ಲಿ ಗೌರವನೇ ಇಲ್ಲ. ನಾನೇ ನಮ್ಮ ನೆಂಟೊಡಗಿನ ಆಂಧ್ರ ಕೊಟ್ವಿ ಕಲ್ಯಾಣಕ್ಕೆ, ಆ ಕಲ್ಯಾಣಕ್ಕೆ ಹೋಮ್ಗಾರ್ಡ್ ಕೊಟ್ವಿ. ಆದರೆ ಮದುವೆ ಆಗೋವರೆಗೂ ಅವ್ರೇನಿದ್ರು ನಮಗೆ ಪೊಲೀಸ್ ಅಂತ ಹೇಳಿದ್ರು. ನಾವು ಪೊಲೀಸ್ ಅಂತಲೇ ಕೊಟ್ಬಿಟ್ಟು ಮದುವೆ ಮಾಡಿದ್ವಿ. ಮದುವೆ ಮುಹೂರ್ತ ತಾಳಿ ಕಟ್ಬಿಟ್ಟಿದ್ದೇನೆ, ಅಲ್ಲೆಲ್ಲ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಲ್ಲ ಬಂದ್ವಿ. ಏನಪ್ಪ ಪೊಲೀಸ್ ಅಲ್ವಾ, ಹೋಮ್ಗಾರ್ಡ ಬಂದ ಸಬ್ ಇನ್ಸ್ಪೆಕ್ಟರ್ ಹೇಳಿದೆ, ಹೋಮ್ಗಾರ್ಡ್ ಪೊಲೀಸ್ ಏನು ಡಿಫ್ರೆನ್ಸ್ ಇಲ್ಲ ಸರ್, ನಮಗೆ ಇಲ್ಲ ಈಕ್ವಲಿ ಆಂಧ್ರದಲ್ಲಿ ಅಂದ್ರು. ಅಂದರೆ ಪೊಲೀಸ್ ಹೇಳೋದಾಗಿ ಗೌರವ ಸಿಗ್ತಾ ಇದೆ, ಸಂಬಳ ಜಾಸ್ತಿ ಆಗಿದೆ, ಕೂಡ ಅಲ್ಲಿ ಕರ್ತವ್ಯ ಆಗಿದೆ. ಈಗ ಯಾಕೆ ಇಷ್ಟೊಂದು ಅನ್ಯಾಯ ಮಾಡ್ತಾ ಇದ್ದಾರೆ? ಇದು ಅನ್ಯಾಯ ಅನಿಸಲ್ಲ ನಮಗೆ? ಅನ್ಯಾಯ ಸರ್, ಅನಿಸುತ್ತಾ ಇಲ್ಲ ನಮಗೆ? ಅನಿಸುತ್ತೆ ಸರ್. ಈ ಅನ್ಯಾಯನ ನಮ್ಮ ತಂದೆ ತಾಯಿಗಳು, ನಮ್ಮ ಪೋಷಕರಾಗಿ ಮಾನ್ಯ ಸಿದ್ದರಾಮಯ್ಯ ಸರ್ ಜೊತೆಗೆ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಜೊತೆಗೆ ಮಾತಾಡಬೇಕು. ಮಾತಾಡೋಕ್ಕೆ ಚೆನ್ನಾಗಿ ಬೆಳಗಾಂ ಹೋಗ್ತಾರೆ. ಅವರು ಇಬ್ಬರು ಬರ್ಬೇಕಪ್ಪ ಅಂದರೆ 10 ಜನ 20 ಜನ 100 ಜನ ಹೋದ್ರೆ ಬರೋಲ್ಲ, 27,000 ಜನ ಹೋದ್ರೆ ಬರೋದು. ಯಾಕಂದ್ರೆ 27,000 ಜನ ಓಟ್ರ 2 ಕೋಟಿ ಓಟ್ ಟರ್ನ್ ಮಾಡೋ ಕೆಪಾಸಿಟಿ ಗೃಹರಕ್ಷಕರಿದೆ. ರಾಜ್ಯದಲ್ಲಿ 2 ಕೋಟಿ ಓಟ್ ಟರ್ನ್ ಓವರ್ ಮಾಡ್ತಾರಪ್ಪ ಅಂದ್ರೆ ಪಕ್ಷ ಹಂಗಾಗ್ಬೋದು, ಪಕ್ಷ ಹಿಂಗಾಗ್ಬೋದು, ಒಂದು ಭಯನೂ ಹುಟ್ಟುತ್ತೆ. ಅವರು ರಾಜಕೀಯದವ್ರು ಏನ್ ಬೇಕು ಬಂದು ಓಟೇ ಬೇಕು. ಓಟನ್ನು ಹಾಕ್ತಾರಪ್ಪ ಅಂದ್ರೆ ಅವ್ರು ಏನ್ ಬೇಕಾದ್ರೂ ಬಲ ಕೊಡ್ತಾರೆ, ಯಾವ ಗ್ಯಾರಂಟಿ ಬೇಕಾದ್ರೆ ತಂದು ಕೊಡ್ತಾರೆ. ಆದರೆ ನಮ್ಮದು ಗೃಹರಕ್ಷಕ ಗ್ಯಾರಂಟಿ ಏನಾಗಿದೆ, ಈಗ ಪೆಂಡಿಂಗ್ ಇದೆ. ಯಾಕೆ ಪೆಂಡಿಂಗ್ ಇದೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೀವು. ಶ್ರೀಮತಿ ಶಶಿಕಲಾ ಜೊಲ್ಲೆ ಮೇಡಮ್ ಅವ್ರಿಗೆ ನಮ್ಮ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಸಚಿವರು ಮಾತು ಕೊಟ್ಟರು. ಏನಂತ ಮಾತು ಕೊಟ್ಟರು? ಇದು ಅಸೆಂಬ್ಲಿಯಲ್ಲಿ ಮಾತಾಡ್ತಿರೋದು, 1 ವರ್ಷ ಆಗಿರೋದು. ಏನಂತ ಮಾತು ಕೊಟ್ಟರು? ರಾಜ್ಯದಲ್ಲಿ ಸಮಾನ ವೇತನ ಕೊಡ್ತಾ ಇಲ್ಲ, ಅದು ತಪ್ಪಾಗಿದೆ, ಅದನ್ನು ಸರಿ ಮಾಡ್ತೀವಿ, ಸಮಾನ ವೇತನ ಕೊಡ್ತೀವಿ ಅಂತ. ನಂಬರ್ 1. ನಂಬರ್ 2 ಏನಾದ್ರು ವೇತನ ಹೆಚ್ಚು ಮಾಡ್ತೀವಿ ಅಂತ ಹೇಳಿ. ನಂಬರ್ 3 ಏನಾದ್ರು ಆಂಧ್ರ ಪ್ರದೇಶ ತೆಲಂಗಾಣ ರೀತಿಯಲ್ಲಿ ಪೂರ್ಣಾವಧಿ ಕರ್ತವ್ಯ ಕೊಡ್ತೀವಿ ಅಂದರು. ಸ್ವಲ್ಪ ವೇತನ ಬಜೆಟ್ ಅಲ್ಲಿ ಸ್ವಲ್ಪ ಮಾತ್ರ ಪೂರ್ಣಾವಧಿ ಕರ್ತವ್ಯ ಕೊಟ್ಟಿದ್ದಾರಾ? ಸಮಾನ ವೇತನ ಕೊಟ್ಟವರ? ಇಲ್ಲ ಸರ್. ಪೆಂಡಿಂಗ್ ಐತೆ ಇಲ್ವಾ? ಕೊಟ್ಟ ಮಾತ್ರ ತಪ್ಪಿದಾರ ಇಲ್ವಾ? ತಪ್ಪಿದ್ದಾರೆ. ಇನ್ನೇನು ಗ್ಯಾರಂಟಿ ಬಂದಿದೆ? ಅಲ್ಲ, ಕೊಟ್ಟ ಮಾತ್ರ ತಪ್ಪಿದ ಮೇಲೆ ಗ್ಯಾರಂಟಿ ಬಂತ ಇಲ್ಲಿ? ಮತ್ತೆ ಇನ್ಯಾವ ಗ್ಯಾರಂಟಿ ಸ್ವಾಮಿ? ಗ್ಯಾರಂಟಿ ಅಂತ ಹೇಳ್ತಿದ್ರ, ನಮ್ಗೆ ಕೊಟ್ಟ ಗ್ಯಾರಂಟಿ ಏನಾಯ್ತು ಸ್ವಾಮಿ? ಕೇಳ್ಬೇಕಾದ್ರು ಅದನ್ನ ನಮ್ಮ ಪೋಷಕರು ಕೇಳ್ತಾರೆ. ನಮ್ಮ ಪೋಷಕರು ಸರಿಯಾಗಿ ಕೇಳ್ತಾರೆ. ಅವರು ಮತ್ತೇನು ನೀವೊಂದು 19 ಜನ ಹೆಣ್ಮಕ್ಳು ಬಂದಿದ್ದೀರಿ. ಈ 19 ಜನ ಹೆಣ್ಮಕ್ಳು ನೀವು 4,550 ಜನ ಇದ್ದೀರಿ. ಎಷ್ಟು ಜನ? 4,550 ಜನ. ನಿಮ್ದು ಬಹಳ ಪ್ರಮುಖವಾದ ಪಾತ್ರ. ನೀವು ಸುಮ್ಮನೆ ಅಂದ್ಕೋಬೇಡ್ರಿ. ಆಶಾ ಕಾರ್ಯಕರ್ತರು ಹೋರಾಟ ಮಾಡ್ತಾರೆ. ಆಶಾ ಕಾರ್ಯಕರ್ತರು ಹೋರಾಟ ಮಾಡುವಂಥ ಸಂಬಳ ಜಾಸ್ತಿ ಆಗಿ ಸರ್ಕಾರ ಭಯಪಟ್ಟು ಅವರ ಹೋರಾಟಕ್ಕೆ ಗೌರ್ಮೆಂಟ್ ಮಾಡ್ತು ಅಂತ ಹೇಳ್ತಿದ್ರು. ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ ಟೀಚರ್ಸ್ಗೆ ಯಾವ ಕೊಟ್ಟು ಸಂಬಳ ಜಾಸ್ತಿ ಮಾಡ್ತಾ ಇದ್ದಾರೆ. ಯಾಕೆ ಮಹಿಳೆಯರಂತ ಸರ್ಕಾರಕ್ಕೆ ಅಷ್ಟು ಭಯ ಇದೆ? ನಿಜಕ್ಕೂ ಕೂಡ ಸರ್ಕಾರಗಳ ದೇಶನೇ ಭಯ ಪಡುತ್ತೆ ಮಹಿಳೆಯರಂದ್ರೆ. ನಾವು ಕೂಡ 4,550 ಜನ ಇದ್ದೀವಿ. 550 ಜನ ಬೇಡ, 4,000 ಜನ ಹೋಗ್ಬೇಕಾ ಬೇಡವಾ ತಾಯಿ? ಹೆಣ್ಣು ಮಕ್ಕಳು ಕಂಡ್ರೆ ಸರ್ಕಾರ ಮಲಗುತ್ತೆ. ಮೀಡಿಯಾದವ್ರ ಹತ್ರ ಬಂದು ಯಾರು ಬಾಣಂತಿ ಇದ್ದಾರೆ, ಯಾರು ಪ್ರೆಗ್ನೆಂಟ್ ಇದ್ದಾರೆ ಅವ್ರನ್ನೇ ವಯಸ್ಸಾದಂತ ತಗೋತಾರೆ ಮೀಡಿಯಾದಲ್ಲಿ. ನೋಡ್ರಿ, ಸರ್ಕಾರ ಬಾಣಂತಿ ಹೆಣ್ಮಕ್ಳು ಬಂದವ್ರೆ, ಹೆಣ್ಣು ಮಕ್ಕಳು ಬಂದು ಹೋಗಿರ್ತಾರೆ. ಏನ್ ಮಾಡ್ತಾ ಇದ್ದಾರೆ ನೀವು ಅಸೆಂಬ್ಲಿಯಲ್ಲಿ ಅಂತ ಅವ್ರು ತಗೋತಾರೆ ಕ್ಲಾಸ್. ಅವ್ನ ನ್ಯಾಯ ಸಿಗುತ್ತೆ ಸಿಗುತ್ತಾ? ಹಂಗಾಗಿ ನೀವು 4,550 ಜನ ಮನಸ್ಸು ಮಾಡಿದ್ರೆ 27,000 ಜನಕ್ಕೂ ಅನುಕೂಲ ಆಗುತ್ತೆ. ನಾವು ಪ್ರತಿಯೊಂದು ವೇದಿಕೆಯಲ್ಲೂ ಕೂಡ ಮಹಿಳೆಯರನ್ನು ತುಂಬ ಗೌರವಿಸ್ತೀವಿ. ಅವ್ರು ಮಾತಾಡಿ ಅಂತ ಹೇಳ್ತೀವಿ, ನೀವೇ ಸ್ಪೀಚ್ ಮಾಡಿ ಅಂತೀವಿ. ಯಾಕಪ್ಪ ಅಂದ್ರೆ
ನಿಮ್ದು ಅದ್ಭುತವಾದ ಶಕ್ತಿ. ನಾನು 30 ವರ್ಷಗಳ ಹೋರಾಟದಲ್ಲಿ ಗ್ರಾಮ ಸಹಾಯಕರಾಗಿರ್ಬೋದು, 108 ನೌಕರರಾಗಿರ್ಬೋದು, ರೈತ ಅಧಿಕಾರರಾಗಿರ್ಬೋದು, 34,000 ಜನ ಪೌರಕಾರರಾಗಿರ್ಬೋದು. ಇಷ್ಟರಲ್ಲಿ ಕೂಡ ಮಹಿಳೆಯರಿಗೆ ಪ್ರಾಬಲ್ಯ, ಮಹಿಳೆಯರು ಎಲ್ಲಿ ಸಂಘಟನೆ ಆಗಿರ್ತಾರೆ ಅಲ್ಲಿ ಹೋರಾಟ ಸಕ್ಸಸ್ ಆಗಿರೋದು ನಾನು ಕಂಡಿದ್ದೀನಿ. 108 ನೌಕರರು ಅಷ್ಟೇ ಫ್ರೀಡಮ್ ಪಾರ್ಕ್ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. 3,000 ಜನ ಏಕದಮ್ ತೆಗೆದುಬಿಟ್ಟು ಅವಾಗ ಹೆಣ್ಮಕ್ಳು 3 ದಿನ ಉಪವಾಸ ಕೂತ್ಕೊಂಡ್ರು, ಅಸ್ವಸ್ಥ ಆದ್ರು, ಫುಲ್ ಟಿವಿಲೆಲ್ಲ ತೋರಿಸ್ಬಿಟ್ರು. ಪ್ರಾಣ ರಕ್ಷಣೆ ಮಾಡುವ ನರ್ಸ್ಗಳು 108 ನೌಕರು ಇವತ್ತು ಜೀವ ಕಳ್ಕೊತಾ ಇದ್ದಾರೆ. ಏನ್ ಮಾಡ್ತಾ ಇದೆ ಸರ್ಕಾರ ಅಂತ ತೋರಿಸಿದ್ರು. ಆಗ 3,000 ಜನ ಮತ್ತೆ ವಾಪಸ್ ತಗೊಂಡು. ಇದು ನಾವು ಕಣ್ಣಾರೆ ಹೋರಾಟದಲ್ಲಿ ನಾವು ಗಮನಿಸಿದ್ವಿ. ಹಂಗಾಗಿ ನಮ್ಮ ತಾಯಂದ್ರೆ ನೀವೇನು ನಮ್ಮ ಅಕ್ಕಂಗಿದ್ರಿ, ನಿಮ್ಮದು ಕೂಡ ಬಹಳ ಪ್ರಮುಖವಾದ ಪಾತ್ರ. ನೀವೆಲ್ಲೂ ಕೂಡ ನೆಗ್ಲೆಕ್ಟ್ ಆಗಬೇಡಿ. ಬಿಡಿ, ಎಲ್ಲ ಅವ್ರು ಹೋಗ್ತಾರೆ. 27,000 ಜನ ನಾವೇನೊಂದು ಬರೀ 5,000 ಓದೇವೇನು ಅನ್ಕೋಬೇಡಿ. ನಿಮ್ಮದೇ ಪ್ರಮುಖ ಪಾತ್ರ. ನೀವೇ ಮುಂಚೆಯಲ್ಲಿ ಇರಬೇಕು. ನಾವು ಮುಂಚೆಯಲ್ಲಿ ಇರ್ತೀವಿ ಸರ್ ಅಂತ ಕೈ ತಗೊಂಡೋಣ ಮನಸ್ಫೂರ್ತಿಯಾಗಿ. ಏನು ದಾವಣಗೆರೆಯಲ್ಲಿ ಅಷ್ಟೇ ಅಲ್ಲ, ದಾವಣಗೆರೆ ಹೆಣ್ಮಕ್ಳು 31 ಜಿಲ್ಲೆ ಜವಾಬ್ದಾರಿ ತಗೋಬೇಕು ನೀವು. ಅದ್ರ ಜೊತೆಗೆ ಬೇರೆ ಬೇರೆ ಜಿಲ್ಲೆಯವರು ಯಾರು ಬಂದಿದ್ರಿ, ನಮ್ಮ ತಾಯಂದ್ರೆ ನಿಮಗೆ ಬಹಳ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀವಿ. ರಾಜ್ಯದ 27,000 ಜನ ಲೀಡರ್ಶಿಪ್ ನೀವು ತಗೋಬೇಕು. ನೀವು ಮಾತಾಡಿದ್ರೆ ಅಷ್ಟು ಶಕ್ತಿ ಇರುತ್ತೆ. ಅದು ಕೂಡ ಹೋಮ್ ಗಾರ್ಡ್ಸ್ ಕೆಲಸಕ್ಕೆ ಬರ್ಬೇಕಂದ್ರೆ ಗತ್ತಿರ್ಬೇಕು, ಧೈರ್ಯ ಇರಬೇಕು. ಮಿಲಿಟರಿಗೆ ಹೋಗೋಕ್ಕೆ ಎಷ್ಟು ಕಷ್ಟ ಆಗುತ್ತೋ ಅಷ್ಟೇ ಕಷ್ಟ ಹೋಮ್ ಗಾರ್ಡ್ಸ್ ಕೆಲಸ ಹೆಣ್ಮಕ್ಳು ಬರೋದು ಕೂಡ. ಆದ್ರೂ ಬಂದು ಮಾಡ್ತಾ ಇದ್ದೀರಪ್ಪ ಅಂದ್ರೆ ಏನು ಸಾಮಾನ್ಯ ಅಲ್ಲ. ಮಿಲಿಟರಿಗಾದ್ರೂ ಒಂದು ಆರಾಮಾಗಿ ಮಾಡ್ಕೊಂಡು ಬರ್ಬೋದು. ಅದಕ್ಕಿಂತ ಬಹಳ ಕಷ್ಟವಾದ ಕೆಲಸ ಇದೆ, ನಮ್ಗೆ ಗೊತ್ತಿದೆ. ಹಂಗಾಗಿ ನೀವು ಕಷ್ಟಪಟ್ಟರೆ ಅವರಲ್ಲಿ ಬಂದರೆ ಸುಮ್ಮನೆ ಬಿಡ್ತೀರಾ? ಸರ್ಕಾರ ಒಪ್ಪೋರು ಬಿಡಲ್ಲ. ಅದಕ್ಕೆ ನೀವು ತಯಾರಿ ಆಗಬೇಕು. ಬಹಳ ಮುಖ್ಯವಾದ ಕೆಲಸ ನಿಮ್ಮಲ್ಲಿ ಮುಖ್ಯವಾದ ಜವಾಬ್ದಾರಿ ನಿಮ್ಗೆ ಕೊಡ್ತಾ ಇದ್ದೀವಿ. ಈ ಕೆಳ ಬೆಳಗಾಂ ಪೂರ್ವಭಾವಿ ಸಭೆಯಲ್ಲಿ ದಾವಣಗೆರೆಯಲ್ಲಿ ಮುಖ್ಯವಾದ ತೀರ್ಮಾನ ಏನಪ್ಪ ಅಂದರೆ, ರಾಜ್ಯದಲ್ಲಿ ಏಕಕಾಲದಲ್ಲಿ ಎಲ್ಲ ಶಾಸಕರಿಗೆ ಮನವಿ ಕೊಡಿ. ನಂಬರ್ 2, ಕುರುಗೋಡು ನಾಗರಾಜು, ಮೌನಿ ಸಾರ್ ಜೊತೆಗೆ ನಾಳೆ ನಾಡಿದ್ದು ಬೆಳಗಾವಿಗೆ ಯಾರು ಹೋಗ್ತೀರಿ? ಯಾಕಂದರೆ ಪರ್ಮಿಷನ್ ತಗೋಬೇಕು. ಪರ್ಮಿಷನ್ ಕೂಡ ನೀವೇ ಇರಬೇಕು. ನಾನು ನಿಮ್ಮ ಜೊತೆಗೆ ಇರ್ತೀನಿ, ನೀವೇ ಇರಬೇಕು. ಅವ್ರ ಜೊತೆಗೆ ಇನ್ಯಾರು ಬರ್ತೀರಿ ಅದು ರೆಡಿ ಆಗಬೇಕು. ಬಹಳ ಮುಖ್ಯವಾಗಿ ಬೆಳಗಾವಿ ಅಧಿವೇಶನದಲ್ಲಿ ನಾವು ಕೂತ್ಕೊಳ್ಳೋ ಜಾಗ ಯಾವುದು, ಅಲ್ಲಿಗೆ ಶಾಮಿಯಾನ ಏನು, ಅಲ್ಲಿಗೆ ಸ್ಟೇಜ್ ಏನು, ಬರೀ ದಾವಣಗೆರೆ ಇಷ್ಟು ಸಭೆ ಮಾಡೋಕ್ಕೆ ಯಾರು ಬುಕ್ ಮಾಡ್ಕೊಳ್ಳೋಕ್ಕೆ ಸಾಕಾಯ್ತು ಸಾರ್ ಅಂತಂದು ಪಾಪ ವಿನಾಯಕ ಎಷ್ಟು ಕಷ್ಟ ಆಯ್ತು ಸರ್ ಮಾಡೋದು. ಆದರೆ 20,000 ಜನ 27,000 ಜನ ಭಾಗವಹಿಸೋರಿಗೆ ನಾವೇನು ಮಾಡಬೇಕು, ಏನು ಅರೇಂಜ್ ಮಾಡಬೇಕು, ಅಲ್ಲಿ ಊಟ ಏನು, ಅಲ್ಲಿ ತಿಂಡಿ ಏನು, ಬಂದವ್ರಿಗೆ ಏನು ಮಾಡಬೇಕು. ಒಂದೇ ದಿನ ಪ್ರೋಗ್ರಾಮ್ ಇರುತ್ತೆ. ಮುಖ್ಯಮಂತ್ರಿ ಬರ್ತಾರೆ, ಇಲ್ಲಾಂದರೆ ಗೃಹ ಮಂತ್ರಿ ಬರ್ತಾರೆ, ಯಾರೋ ಒಬ್ಬರು ಬರಲೇಬೇಕಲ್ಲ. ಆ ಬಂದಮೇಲೆ ನಾವು ಎದ್ದೋಗೋದು. ಆ ಒಂದು ದಿನ ಪ್ರೋಗ್ರಾಮಲ್ಲಿ ನಾವೇನೆಲ್ಲ ಹೋರಾಟದ ಗತಿಗಳಲ್ಲಿ ತೋರಿಸ್ಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನಾವು ಸೇರ್ಕೊಳ್ಳೋ ಪ್ಲೇಸು, ಅಲ್ಲಿ ಆಗಿರೋ ಸ್ಟೇಜು, ಇದಕ್ಕೆಲ್ಲ ಕೂಡ ತಯಾರಿ ಆಗಬೇಕು. ಈ ಸಭೆಯೆಲ್ಲ ಆದಮೇಲೆ ಭಾಳ ಪ್ರಮುಖರು ಮತ್ತು ಯೂನಿಟ್ ಆಫೀಸರ್ಸು ಅದನ್ನ ಡಿಸ್ಕಸ್ ಮಾಡೋಣ. ಅದು ಚರ್ಚೆ ಮಾಡಿ ತೀರ್ಮಾನ ತಗೋಬೇಕಾಗುತ್ತೆ. ಆ ತೀರ್ಮಾನ ತಗೊಂಡು ಆಮೇಲೆ ವಾಟ್ಸಪ್ಗೆ ಹಾಕಿ. ವಾಟ್ಸಪ್ಗೆ ಏನೇನೋ ಹಾಕ್ಬೇಡ್ರಿ ನೀವು. ಕೆಲವೆಲ್ಲ ಏನಾಗಿದೆಪ್ಪ ನೆಗೆಟಿವ್ ಸೆನ್ಸು, ಅಯ್ಯೋ ಆಗುತ್ತೆ ಬಿಡಪ್ಪ, ಇಲ್ಲ ಹಾಗೆ ಇಲ್ಲ, ಇನ್ನು ಅವ್ರೇನು ಅದೇನೋ ಒಂದು ಸ್ವಲ್ಪ ಅಪ್ಪಪ್ಪ ಲಾಸ್ಟ್ ಟೈಮ್ ಹೋಗಿದ್ದು ಮನವಿ ಕೊಟ್ಟಿರುತ್ತೆ. ಶ್ರೀರಾಮ್ ಸಾಗರ್ ಅವ್ರು ಯಾರು ಹೋಗ್ಬಿಟ್ಟು ಮನವಿ ಕೊಟ್ಟಿರುತ್ತೆ. ಶಶಿಕಲಾ ಮೇಡಮ್ ಅವರೆಲ್ಲ ಸ್ವಲ್ಪ ಸಂಬಳ ಜಾಸ್ತಿ ಆಗಿದೆ ಅಷ್ಟೇ. ಅಲ್ಲೇನೋ ಬೀದರಲ್ಲಿ ಹುಮ್ನಾಬಾದಲ್ಲಿ ಮೀಟಿಂಗ್ ಆದಮೇಲೆ ಅಲ್ಲಿ ಯಾರಿಗೋ ಒಬ್ಬ ನಮ್ಮ ಪುನಃಸ್ಥಿಗೆ ಆ ರಥದ ಚಕ್ರ ಸಿಕ್ಕಿ ಸತ್ತರೆ 10 ಲಕ್ಷ ಪರಿಹಾರ ಕೊಟ್ಟರು. ಅಯ್ಯೋ ಏನಾದರೂ ಅಷ್ಟು ಸುಲಭ ಅನ್ನೋ ಈ ಮಾತುಗಳಿದಾವಲ್ಲ, ಅದು ಕಡಿಮೆ ಮಾಡಿ ಶತಗತ 365 ಕರ್ತವ್ಯ ನಾವು ಪಡ್ಕೊಂಡೇ ತಿರ್ತೀವಿ ಅನ್ನೋ ಗತ್ತು ನಿಮ್ಮಲ್ಲಿ ಬರಲಿ. ಏನು ಆಗಲ್ವೋ ಅದು ಆಗುತ್ತೆ. ಫಸ್ಟು ಮನಸ್ಸಾಗಿ ಇಟ್ಕೋಬೇಕು. ದೃಢ ಸಂಕಲ್ಪ. ಈಗ ಈ ಮೌನಿ ಸಾರು, ಈ ನಾಗರಾಜ್ ಸಾರು 1 ವರ್ಷದಿಂದ ಸಿಕ್ಕಿದ್ರು ನನಗೆ.
ಫ್ರೀಡಮ್ ಪಾರ್ಕ್ ಸ್ಟ್ರೈಕ್ ಕರೆದ್ರೆ ಬರೀ 20 ಜನ ಬಂದ್ರಪ್ಪ. ಎಷ್ಟು ಜನ? 20 ಜನ ಬಂದಿತ್ತು. ನಾವು 27,000 ಜನ ಅಂದ್ಕೊಂಡ್ರೆ ಒಂದು 10,000 ಜನ ಬರ್ತಾರೆ, ಬರೀ 20 ಜನ. 20 ಜನಕ್ಕೆ ಏನಾಗುತ್ತಪ್ಪ? ನಾವದನ್ನು ಬಿಟ್ಟಿದ್ರೆ ಆಗ್ತಿತ್ತಾ? ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ಯಾವತ್ತು ನಾವು ತೀರ್ಮಾನ ತಗೊಂಡು ಇವ್ರಿಗೆ ಹೇಳಿದ್ವಿ, 20 ಜನ ಅಂತ ನೀವು ಭಯಪಡಬೇಡಿ, ನೀವೇನು 20 ಜನ ಬಂದಿದ್ದೀರಿ, ಮುಂದೆ 20,000 ಜನ ಸೇರಿಸೋ ಶಕ್ತಿ ನಿಮ್ಗೆ ಇದ್ದೇ ಇರುತ್ತೆ, ಬಂದೆ ಬರುತ್ತಂತ ಹೇಳಿದೆ. ಇವತ್ತು ರಾಜ್ಯದ 28 ಜಿಲ್ಲೆಯಲ್ಲಿ ತಿರುಗಿದ್ದಾರೆ ನನ್ನ ಜೊತೆಗೆ. 28 ಜಿಲ್ಲೆ ತೆಗೆದಾಗ ನನ್ನ ಯಾವ ಜಿಲ್ಲೆಯಲ್ಲಿ 500 ಜನ ಸೇರಿದ್ರು. ಎಷ್ಟು ಜನ? 500 ಜನ. ಹಂಗೆ ಒಂದು ಜಿಲ್ಲೆಯಲ್ಲಿ ಜಾಸ್ತಿ ಸೇರ್ಬೋದು, ಒಂದು ಜಿಲ್ಲೆಯಲ್ಲಿ ಕಡಿಮೆ ಸೇರ್ಬೋದು. ಆದರೆ ಅವರು ಸೇರೋರು ಏನು ಹೇಳ್ತಿದ್ದಾರೆ ಗೊತ್ತಾ? ನಾವು ದಾವಣಗೆರೆಯಲ್ಲಿ ಕೂಡ ಇಲ್ಲಿ ನಾವು ಒಂದು 200 ಜನ ಸೇರಿದ್ದೀವಿ ಅಂದ್ಕೊಳ್ಳಿ ಸರ್, 200 ಜನ ಸೇರಿರ್ಬೋದು. ಇನ್ನು ಉಳಿದವರು ಅಲ್ಲಿಗಂತೂ ಗ್ಯಾರಂಟಿ ಬಂದೇ ಬರ್ತಾರೆ ಸರ್, ರೆಡಿ ಇದ್ದಾರೆ ಅವರು. ಇಲ್ಲಿ ಯಾಕೆ ಬಂದಿದ್ದಾರಪ್ಪ ಅಂದರೆ ಡ್ಯೂಟಿನೋ ಇನ್ನೊಂದು ಕರ್ತವ್ಯನೋ, ಪಾಪ ಜೀವನದ ಕಷ್ಟ ಇರುತ್ತೆ ಅವ್ರ ಪಾಪ. ನಾವು ಅರ್ಥ ಮಾಡ್ಕೋಬೇಕು. ನಾನು ಅರ್ಥ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಾನು ಈಗ ಎಕ್ಸಾಮಿಗೆ ಬಂದಿಲ್ಲ, ನಿನ್ನೆ ಇಲ್ಲ ಮೊನ್ನೆ ಪಾವಗಳಲ್ಲಿ ಏನು ಹೋಮ್ ಗಾರ್ಡ್ಸ್ ಇದ್ದಾರೆ, ಎಷ್ಟು ಜನ ಇದ್ರು, ಅಷ್ಟು ಜನ ಸೇರಿದ್ರು ಪಾಪ. ತಾಲೂಕು ಫುಲ್, ಆ ತಾಲೂಕಲ್ಲೇ ಜಿಲ್ಲೆ ಸೇರ್ಕೊಂಡಿದ್ರು. ಅದು ನೋಡಿದ್ವಿ ಕಾರ್ಯಕ್ರಮ. ಅದ್ರ ಮುಂಚೆ ಒಂದೊಂದು ದಿನ KGF ಹೋಗಿದ್ದೆ, ಅಲ್ಲಿ ಮೀಟಿಂಗ್ ಆಯಿತು. ಹಿಂಗೆ ನೋಡ್ತಾ ಇದ್ದೀನಲ್ಲ, ನಮ್ಮ ಗೃಹರಾಷ್ಟ್ರಗಳು ಹೋಗೋಣ ಅರ್ಥ ಮಾಡ್ಕೊಂಡು. ಎಷ್ಟೋ ಜನ ಪಾಪ ಕೂಲಿ ಹೋಗ್ತಾ ಇದ್ದಾರೆ. ಕೂಲಿ ಹೋಗ್ಲೇಬೇಕು ಅವ್ರ ಪರಿಸ್ಥಿತಿ, ಯಾಕಂದ್ರೆ ಹೆಂಡತಿ ಮಕ್ಕಳನ್ನ ಸಾಕಬೇಕು. ಒಂದು ದಿನ ಮಿಸ್ ಆಯ್ತಾರೆ ಆಗಲ್ಲ ಸರ್ ಅಂತ ಸರ್ ಅದೇನು ಹೇಳ್ತಾರೆ ಪಾಪ, ಸರ್ ನೀವು ಒಂದೇ ಸಲ ಬೆಳಗಾವಿ ಮಿಸ್ ಮಾಡಿ ಸರ್, ಅಲ್ಲಿಗೆ ಬಂದ್ಬಿಡ್ತೀವಿ. ನಮ್ಗೆ ಇಲ್ಲಿ ಅಂದರೆ ಇಲ್ಲೆಲ್ಲ ಸೇರ್ಕೊಳ್ಳೋಕ್ಕೆ ನಮ್ಮದು ಇಲ್ಲಿ ಬರ್ಬೇಕು ಅಲ್ಲೇ ಬರ್ಬೇಕು ಯಜ್ಞ ಆಗ್ಬಿಡ್ತಾರೆ ಸರ್. ನಾವು ಕೂಲಿ ಮಾಡ್ಬೇಕು ಸರ್, ಇದನ್ನ ನಂಬ್ಕೊಂಡು ಜೀವನ ಮಾಡೋಕ್ಕಾಗ್ತಾ ಇಲ್ಲ ಸರ್. ಏನೋ ಇದು ಸೇರ್ಕೊಂಡಿದ್ದೀವಿ, ಇದು ಮಾಡಬೇಕು ಅನ್ನೋದು ಕೆಲಸ ಮಾಡ್ತಾ ಇದ್ದೀವಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ತಾರಲ್ಲ, ಆ ರಿಕ್ವೆಸ್ಟ್ ಒಂದು ಅರ್ಥ ಇದೆ. ಖಂಡಿತವಾಗಲೂ ಬೆಳಗಾವಿಗೆ 20,000 ಮೇಲ್ಪಟ್ಟು ಸೇರಿದ ನಂಬಿಕೆ ನನಗಿದೆ. ಬಲವಾದ ನಂಬಿಕೆ ನಿಮ್ಮಲ್ಲೂ ಬರಬೇಕು. ವಾಟ್ಸಪ್ಪಲ್ಲಿ ಕೂಡ ಅದನ್ನೇ ಬರಿಬೇಕು. ಏನಾಗೋದು ಇಲ್ಲೇ ಇಲ್ಲ ಆಯ್ತಪ್ಪ, ದಾವಣಗೆರೆಲ್ಲ ಮನೆ 200 ಜನ ಸೇರಿದಾರಂತೆ, ಅಲ್ಲಿ ಬೆಳಗಾವಿ ಎಷ್ಟು ಜನ ಸೇರ್ತಾರೆ ಅಂದ್ಕೋಬೇಡ ಸುಮ್ಮನೆ. ನಮ್ಗೆ ನಾವೇ ಅಂದ್ಕೋಬೇಡದು. ನಂಬಿಕೆ ಇರಲಿ, ಅಲ್ಲಿ ಎಲ್ಲರೂ ಬರ್ತಾರೆ. ಎಲ್ಲರೂ ಬರೋಂಗೆ ನಾವು ಮಾತಾಡಬೇಕು, ಎಲ್ಲರೂ ಬರೋಂಗೆ ನಾವು ಶಕ್ತಿ ತುಂಬಿಸೋ ಕೆಲಸ ನಮ್ಮಲ್ಲಿ ಸ್ಟಾರ್ಟ್ ಮಾಡ್ಕೋಬೇಕು ನಾವೆಲ್ಲರೂ ಕೂಡ, ಇನ್ಕ್ಲೂಡಿಂಗ್ ಯೂನಿಟ್ ಆಫೀಸರ್ ಮತ್ತು ಈ ವಾಟ್ಸಪ್ಪಲ್ಲಿ ಜಾಸ್ತಿ ಬರೆಯೋರಿದ್ದೀರಲ್ಲ ಅವರು ಕೂಡ. ಆಮೇಲೆ ಇನ್ನೊಂದು ನಾನು ರಿಕ್ವೆಸ್ಟ್ ನಮ್ಮ ಒಗ್ಗಟ್ಟು ಹೆಂಗಿರ್ಬೇಕಪ್ಪ ಅಂದರೆ, ಸಾಲು ಮರಗಳ ರೀತಿಯಲ್ಲಿ ರಸ್ತೆಯಲ್ಲಿ ಸಾಲು ಮರ ಇರ್ತವೆ. ಒಂದು ಲೋಡ್ ಲಾರಿ ಕೊಡ್ಲಿ ಬರ್ತದೆ. ಆ ಲಾರಿ ಲೋಡ್ ಕೊಡ್ಲಿ ನೋಡಿ ಸಾಲು ಮರ ಗಡ ನಡೀತಾ ಇರ್ತವೆ. ಅದರಲ್ಲಿ ಸಣ್ಣ ಮರಿ ಸಂತೋಷ ಬಂದು ನಮ್ಮ ಯಲ್ಲಪ್ಪಣ್ಣವ್ರಿಗೆ, ಯಲ್ಲಪ್ಪಣ್ಣ ಒಂದು ಲೋಡ್ ಲಾರಿ ಕೊಡ್ಲಿ ಬರ್ತಾ ಇದ್ದಾವೆ, ನಮ್ಮ ಮರಗಳನ್ನೆಲ್ಲ ಸಂಹಾರ ಮಾಡುತ್ತೆ ಅಂತ ಹೇಳ್ತಿದ್ದೆ. ಅದಕ್ಕೆ ಯಲ್ಲಪ್ಪಣ್ಣ, ನೋಡು ಆ ಲಾರಿಯಲ್ಲಿ ಬರೀ ಕೊಡ್ಲಿ ಇದ್ದಾವ, ನಮ್ಮ ಕಾವಿದೆ ಅಂತ ಹೇಳ್ತಾರೆ. ಆವಾಗ ಸಂತೋಷ್ ಹೋಗಿ ಅದು ನೋಡ್ತಾನೆ, ಲಾರಿ ತುಂಬ ಕೊಡ್ಲಿ ಇದ್ದಾವಣ್ಣ. ಕಾವು ಐತೆ ಇಲ್ಲ ನನಗೆ ಕಾವೇರಿ ಇಲ್ಲ, ಕಾವಿಲ್ಲ ಅಂದರೆ ಭಯಪಡ್ಬೇಡ. ಕಾವು ನಮ್ಮ ಕಟ್ಟಿಗೆಯಿಂದ ತಯಾರಾಗ, ನಮ್ಮ ಮರದಿಂದಲೇ ತಯಾರಾಗ. ನಮ್ಮ ಕಾವು ಹೋಗಿ ಕೊಡ್ಲಿಗೆ ಸಿಕ್ಕಾಕೊಂಡ್ರೆ ಆ ಕೊಡ್ಲಿಗೆ ಬಲ ಬರುತ್ತೆ, ಆವಾಗ ಮಾತ್ರ ಕಡಿಯೋಕ್ಕೆ ಸಾಧ್ಯ ಆಗುತ್ತೆ. ಅಂಥದ್ರಲ್ಲಿ ಒಂದು ಕಾವಿಲ್ಲ ಅಂದರೆ ಒಂದು ಲೋಡ್ ಅಲ್ಲ 10 ಲೋಡ್ ಲಾರಿ ಕೊಡ್ಲಿ ಬದಲಿ ನಮ್ಮನ್ನು ಏನು ಮಾಡೋಕ್ಕಾಗಲ್ಲ ಅಂತ ಯಲ್ಲಪ್ಪನ ಹೇಳ್ತಾರೆ. ಹಂಗೆ ನಾವು ಕೂಡ ಒಂದು ಲೋಡ್ ಲಾರಿ ಕೊಡ್ಲಿ ಬಂದರೂ ಕೂಡ ನಮ್ಮ ಕಾವಲ್ಲಿ ಸೇರ್ಕೊಂಡ್ರೆ, ಕೊಡ್ಲಿ ಅಂದರೆ ಅರ್ಥ ಆಗುತ್ತಲ್ಲ, ನಮ್ಮ ಕಡೆ ಕೊಡ್ಲಿ ಅಂತ ಕರಿತೀವಿ, ಮರ ಕಡೆ ಕೊಡ್ಲಿ. ನೀವೇನಂತೀರಿ? ಕೊಡ್ಲಿ ಅಂತೀರಲ್ಲ. ಆ ಕೊಡ್ಲಿಗೆ ನಮ್ಮ ಮರದ ಹಿಡಿ ಅದನ್ನ ಕಾವಂತೀವಿ. ಅದು ಸೇರ್ಕೊಂಡ್ರೆ ಮಾತ್ರ ತಡೆಯಕ್ಕೆ ಬಲ ಬರುತ್ತೆ. ಹಂಗೆ ನಮ್ಮ ಸಂಘದಲ್ಲೂ ಕೂಡ ಕೆಲವರು ಕಾವಾಗಿ ಸ್ವಾಮಿ ಅಂಬರೀಷ್ ಇದ್ರು,
ಸಂತೋಷ್ ಸರ್ ಇದ್ರು, ಯಲ್ಲಪ್ಪ ಇದ್ರು, ಕಾಂತಣ್ಣ ಇದ್ರು, ಎಲ್ಲರೂ ಇದ್ರು. ನಾನು ಮಾತ್ರ ಇರಲಿಲ್ಲ ಸ್ವಾಮಿ. ನಾನು ಮಾತ್ರ ಹೋಗೇ ಇಲ್ಲ. ವಿಡಿಯೋ ಮಾಡಿರ್ತಿಲ್ಲ ಬಂದಿದ್ದು ಸುಮ್ಮನೆ ದೂರ ಕೂತ್ಕೊಂಡು ವಿಡಿಯೋ ಮಾಡಿದೆ ಅಷ್ಟೇ ನೋಡಿ ಅಂತ ಕಾವಾಗ್ಬಿಟ್ರೆ ಕಾವಾಗ ಕೆಲಸ ನಾವು ಯಾರು ಮಾಡ್ಬಾರ್ದು. ಒಗ್ಗಟ್ಟಾಗಿರ್ಬೇಕು. ನಮ್ಮ ಒಗ್ಗಟ್ಟಿದ್ರೆ 27,000 ಜನ 426 ಜನ ಯೂನಿಟ್ ಆಫೀಸರ್ಸು 4,550 ಜನ ಮಹಿಳಾ ಪ್ರರಕ್ಷಕರು ನಮ್ಮ ಒಗ್ಗಟ್ಟಿದ್ರೆ ಸರ್ಕಾರ ಖಂಡಿತವಾಗೂ ಇದೇ ಅಸೆಂಬ್ಲಿಯಲ್ಲಿ 360 ಕರ್ತವ್ಯ ಮಾಡೇ ಮಾಡುತ್ತೆ. ಆ ಮಹಾತಾಯಿ ಸುಲಿಗಿತ್ತಿ ನರಸಮ್ಮ ಅವರ ಕತೆ ನಿಮಗೆಲ್ಲ ಗೊತ್ತೇ ಇದೆ. 15,000 ಜೀವಗಳನ್ನ ಕಾಪಾಡಿದ್ದಕ್ಕೆ ಅವರಿಗೆ ವಯೋಶ್ರೇಷ್ಠ ಸಮ್ಮಾನ ಅವಾರ್ಡ್ ಕೊಡ್ತಾರೆ ಡೆಲ್ಲಿಯಲ್ಲಿ. ಅವರು ವಿಮಾನದಲ್ಲಿ ಹೋಗೋದೇ ಒಂದು ದೊಡ್ಡ ಕತೆ. ಅವರು ಮುಗ್ಧರು, 1ನೇ ಕ್ಲಾಸಿಗೆ ಹೋಗಿಲ್ಲ. ವಿಮಾನ ಹತ್ತಿರ್ತಾರೆ, ವಿಮಾನದಲ್ಲಿ ಹೋಗ್ತಾ ಇರ್ತಾರೆ ಡೆಲ್ಲಿಗೆ. ಇನ್ನೇನು ಡೆಲ್ಲಿಯಲ್ಲಿ ಹೋಗಿ ವಿಮಾನ ಇಳಿಬೇಕು ಒಂದು ಅರ್ಧ ಗಂಟೆಗೆ. ಅವ್ರು ಹೆಚ್ಚಿಗೆ ಆಗುತ್ತೆ. ಅವ್ರ ಮಗ ನಮ್ಮ ಮಕ್ಕಳೇ ಅಂದ್ಕೊಳ್ಳಿ, ಅಂಬರೀಷ್ ಅಣ್ಣ ಅಂದ್ಕೊಳ್ಳಿ. ಏನಪ್ಪ ಅಂಬರೀಷ್ ಅಣ್ಣ, 3 ದಿನದಿಂದ ನನಗೆ ಡೆಲ್ಲಿ ಕರ್ಕೊಂಡು ಹೋಗ್ತೀನಿ ವಿಮಾನದಲ್ಲಿ ಅಂತೇಳಿ ಇದು ಯಾರೋ ಆಫೀಸಲ್ಲಿ ಕೂರಿಸಿ ತಿಂಡಿ ಕೊಡಿಸ್ಬಿಟ್ಟಲ್ಲ, ನಾನು ಮಲ್ಕೊಂಡು ಗೆದ್ದಿದ್ದೀನಿ, ಯಾವತ್ತು ಕರ್ಕೊಂಡು ಹೋಗ್ತೀಯ ಡೆಲ್ಲಿಗೆ ಅಂತ. ವಿಮಾನದಲ್ಲಿ ಹೋಗ್ತಾ ಇದ್ದಾರೆ ಹಂಗಂತೂ ಅಜ್ಜಿ. ಪಾಪ ಅಜ್ಜಿ ಗೊತ್ತಿಲ್ಲ. ಅರ್ಧ ಗಂಟೆ ಆಯಿತು, ವಿಮಾನ ಕೆಳಗಡೆ ಇಳಿತು. ವಿಮಾನ ನೆಲದ ಮೇಲೆ ಹೋಗ್ತಾ ಇದೆ. ವಿಮಾನ ನೆಲದ ಮೇಲೆ ಹೋಗ್ತಾ ಇದ್ರೆ ಅಜ್ಜಿ ಕಿಟಕಿಯಲ್ಲಿ ನೋಡ್ತು, ಬೇರೆ ಬೇರೆ ವಾಹನಗಳನ್ನ ಜನ ನೋಡ್ತು. ಏನೋ ಮಗ ಅಂಬರೀಷು, ಬೆಂಗಳೂರಿಂದ ಡೆಲ್ಲಿಗೆ ನನ್ನನ್ನು ಕಾರಲ್ಲಿ ಕರ್ಕೊಂಡ್ಬಂದಿರೋದು. ಅಂಬರೀಷ್ ಅಣ್ಣ ಮತ್ತು ಅವ್ರ ತಾಯಿನ ರಾಷ್ಟ್ರಪತಿ ಭವನದಿಂದ ಬಂದಿರೋ VIP ವಾಹನಗಳು ಕರ್ಕೊಂಡೋಗಿ ರಾಷ್ಟ್ರಪತಿ ಭವನದಲ್ಲಿ 3 ದಿನ ರಿಹರ್ಸಲ್ ಪ್ರೋಗ್ರಾಮ್ ಎಲ್ಲ ಮಾಡಿ ಭಾಳ ಗೌರವದಿಂದ ನೋಡ್ಕೊಳ್ತಾರೆ. ಆಗಿನ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು 2 ಲಕ್ಷ ಕ್ಯಾಶು, ಒಂದು ಅರ್ಧ kg ಬೆಳ್ಳಿಯಲ್ಲಿ ಮಾಡಿರುವ ಒಂದು ವಯೋಶ್ರೇಷ್ಠ ಸಮ್ಮಾನ ಅವಾರ್ಡು, 30 ಗ್ರಾಂ ಚಿನ್ನ ಪದಕ ಇವೆಲ್ಲ ಕೊಟ್ಟು ಸನ್ಮಾನ ಮಾಡುವಾಗ ಪ್ರಣಬ್ ಮುಖರ್ಜಿ ಅವರು ಹೇಳ್ತಾರೆ, ಈ ತಾಯಿ ನಿಜಕ್ಕೂ ಕೂಡ ಭಾರತ ದೇಶದ ಸಂಪತ್ತು. ಕೇವಲ 10 ಬೆರಳಿಂದ 15,000 ಮಕ್ಕಳನ್ನು ಕಾಪಾಡಿದ್ದಾರೆ. ಇಂಥ ಪುಣ್ಯವಂತೆಯ ಅಭಿನಂದನೆ ಮಾಡುವ ನನ್ನ ಕೈಗಳು ಎಷ್ಟು ಇವತ್ತು ಪುಣ್ಯ ಮಾಡಿರಬೇಕು ಅಂತ ಅವರು ಮಾತಾಡ್ತಾರೆ. ಆ ಪ್ರಣಬ್ ಮುಖರ್ಜಿ ಅವರು ಏನು ಈ ರಾಷ್ಟ್ರದ ಪ್ರಥಮ ದರ್ಜೆಯ ರಾಷ್ಟ್ರಪತಿ ಅವರು ಮಾತಾಡಿದ್ದು ಆ್ಯಸ್ ಇಟ್ ಈಸ್ ಲೈವ್ ಟೆಲಿಕಾಸ್ಟ್ ಆಗಿರುತ್ತೆ. ಇವತ್ತು ಕೂಡ ನೀವು ಸುಲಿಗಿತ್ತಿ ನರಸಮ್ಮ ಯೂಟ್ಯೂಬಲ್ಲಿ ನೋಡಿದ್ರೆ ಅವ್ರು ಮಾತಾಡಿದ್ದೆಲ್ಲ ನೀವು ಕೇಳಿಸ್ಕೋಬೋದು. ಅಷ್ಟು ಪ್ರೋಗ್ರಾಮು ಹತ್ತಿರದಿಂದ ನೋಡ್ತಾ ಇರ್ತಾರೆ ಅಂಬರೀಷ್ ಅಣ್ಣವರು. ಅವ್ರ ತಾಯಿ ಪ್ರೋಗ್ರಾಮ್ ಎಲ್ಲ VIP ಇರ್ತಾರೆ ವೇದಿಕೆಯಲ್ಲಿ. ಅಂಬರೀಷ್ ಅಣ್ಣ ಕೂಡ ಅಲ್ಲಿ ಮಗನ್ನ. ಅದೆಲ್ಲ ಆದಮೇಲೆ ರಾಷ್ಟ್ರಪತಿ ಮಿನಿಸ್ಟ್ರಿಗೆಲ್ಲ ಅಜ್ಜಿ ಏನು ಹೇಳ್ತಿದ್ದೆ, ಅಲ್ಲಿದ್ದಾನಲ್ಲ ಅವ್ರು ಕರಿ ನನ್ನ ಮಗನ ಅಂತಾರೆ. ಆವಾಗ ವೇದಿಕೆ ಅವರು ಮಗನ ಕರೆಸ್ತಾರೆ. ಆ ಮಗನಿಗೆಲ್ಲ 2 ಲಕ್ಷ ಕ್ಯಾಶ್ ಎಲ್ಲ ಕೊಟ್ಬಿಟ್ಟು ಜನರ ಮಧ್ಯದಲ್ಲಿ ಬರೇ ಡೈಲಿ 3 ದಿನದಿಂದ ನಾನು ಸನ್ಮಾನ ಮಾಡಿ ಇದು ಮಾಡಿದೆಪ್ಪ. ಈ ಸನ್ಮಾನ ವಿಮಾನ ಬೇಡ, ವಿಮಾನ ತೋರಿಸಿ ಎಲ್ಲೂ ಆಗುತ್ತೆ ಅಜ್ಜಿ ಪಾಪ. ಅವ್ರಿಗೆ ಅವಾರ್ಡ್ ಅಂತ ಗೊತ್ತಿಲ್ಲ, ಸನ್ಮಾನ ಅಂತ ಗೊತ್ತು, ಅಷ್ಟೆಲ್ಲ ನನಗೋಸ್ಕರ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಅಂಥ ಮುದ್ದೆ ಪದ್ಮಶ್ರೀ ಡಾಕ್ಟರ್ ಸುಲಿಗಿತ್ತಿ ನರಸಮ್ಮ ಅವರ ಮಗ ಅಂಬರೀಷ್ ಅವರು, ಅವ್ರ ಅಜ್ಜಿ ಆಸೆ ಅಂತೆ, ಅವ್ರ ಅಮ್ಮನ ಆಸೆ ಅಂತೆ 4 ಗಂಟೆಗೆ ವಿಮಾನ ಇದೆ, 2 ಗಂಟೆ ಕರ್ಕೊಂಡೋಗಿ ಅದೇ ವಿಮಾನ ಎಲ್ಲ ತೋರಿಸಿ ಅದೇ ವಿಮಾನದಲ್ಲಿ ಡೆಲ್ಲಿಯಿಂದ ಬೆಂಗಳೂರು ಕರ್ಕೊಂಬರ್ತಾ ಇರ್ತಾರೆ. ಬೆಂಗಳೂರು ಕರ್ಕೊಂಬರುವಾಗ ಕಿಟಕಿ ಪಕ್ಕದಲ್ಲೇ ಅಜ್ಜಿ ಕೂರಿಸಿರ್ತಾರೆ. ವಿಮಾನ ಮೇಲಕ್ಕೆ ಬರುತ್ತೆ. ವಿಮಾನದಲ್ಲಿ ಅಜ್ಜಿ ಕಿಟಕಿಯಲ್ಲಿ ನೋಡ್ತಾ ಇರುತ್ತೆ, ಮೋಡಗಳು ನೋಡುತ್ತೆ. ಮೋಡಗಳು ನೋಡಿದಾಗ ಅಜ್ಜಿ 2 ಕೈಯಿಂದ ಆ ಮೋಡಗಳು ಕೈ ಮುಗಿಯುತ್ತೆ. ಮಗನ ನೋಡುತ್ತೆ ಅಂಬರೀಷನ್ನ. ಅಂಬರೀಷ್ನ ಸುಮ್ಮನೆ ಆಗ್ತಾರೆ, ಕೈ ಮುಗಿಯಪ್ಪ ಅಂತೆ. ಯಾಕೆ ಕೈ ಮುಗಿಬೇಕಂತ ನೋಡ್ತಿರ್ತಾರೆ. ಅಜ್ಜಿ ಸ್ವಲ್ಪ ಹೊತ್ತಾದ್ಮೇಲೆ ಇದು ನೋಡಿದ್ರೆ ಮತ್ತೆ ಕೈ ಮುಗಿತಾ ಇಲ್ಲ. ಕೈ ಮುಗಿಯಲೇ ಭೀಮ ಅಜ್ಜನ ನಕಲ ಸಹದೇವ ದೇವಾನ ದೇವತೆ ಕಣ ಮಗನೇ ಕೈ ಮುಗಿಯೋ. ಆ ವಿಮಾನದಲ್ಲಿರೋರೆಲ್ಲ ತಾಯಿ ಮಗ ನೋಡ್ತಾರೆ. ಓ ನಮ್ಮಮ್ಮ ಇನ್ನೂ ಮಾಡ್ತಾರೆ ಪ್ಯಾಕ್ ಬೇಕಾದ್ರೆ. ಆ ಕಿಟಕಿ ಕೈ ಮುಗಿದ್ರು ಅಂಬರೀಷ್ ಕಿಟಕಿ ಕೈ ಮುಗಿದ್ರು.
ಅದಾದಮೇಲೆ ಅಜ್ಜಿ ಟಿಕ್ಕಿ ನೋಡ್ತಿತ್ತು ಮತ್ತು ನೆಟ್ಟಿಗೆ ನೋಡ್ತು. ಆ ನೆಟ್ಟಿಗೆ ನೋಡಿದಾಗ ಗಗನ ಸಕ್ರೆ ಬರ್ತಾ ಇರ್ತಾರೆ. ಆ ಗಗನ ಸಕ್ರೆ ಏರ್ ಇಂಡಿಯಾ ವಿಮಾನದಲ್ಲಿ ಭಾಳ ಲಕ್ಷಣವಾಗಿ ಸೀರೆ ಉಟ್ಕೊಂಡು ತುಂಬ ಚೆನ್ನಾಗಿ ಕಾಣ್ತಿರ್ತಾರೆ. ಮಗ ಅಂಬರೀಷಣ್ಣ ದೇವ್ರ ಕಡೆಯಲ್ಲೇ ಬಂದ್ಬಿಟ್ರಪ್ಪ ಅಂತ ಅಜ್ಜಿ. ಅವರು ಕೈ ಮುಗಿತ ಅಜ್ಜಿ. ಆ ಗಗನ ಸೈಕಲ್ ಬಂದು ಅಜ್ಜಿ ಕಾಲು ನಮಸ್ಕಾರ ಮಾಡಿಕೊಂಡು ಹಿಂಗೆ ಕೈ ಸವರಿ ಹೋದ್ರು. ಆ ಕೈ ಸವರಿ ಹೋದ್ಮೇಲೆ ಅಜ್ಜಿ ನೋಡೋ ಮಗ ಅಂಬರೀಷಣ್ಣ, ನಾನು ಪುಣ್ಯ ಮಾಡಿದ್ದಕ್ಕೆ ದೇವ್ ಕಣ್ಣೀರು ನನ್ನ ಕೈ ಮುಟ್ಕೊಂಡು ಹೋದ್ರು, ನನ್ನ ನೆರವೇರಿಸಿ ಹೋದ್ರು. ದೇವ್ ಕಣ್ಣೀರು ಪಾಪ ನನ್ನ ಮಗನ ಎಲ್ಲೇ ಕುತ್ಕೊಂಡು ಮುಟ್ಟೇ ಇಲ್ಲ ಅಂತ ಪಾಪ. ಅದಕ್ಕೆ ಅಂಬರೀಷಣ್ಣ ಓ ಅವ್ರು ದೇವ್ ಕಣ್ಣು ಎಲ್ಲ ಮಾಡ ವಿಮಾನದಲ್ಲಿ ಕೆಲಸ ಮಾಡೋದು ಗಗನ ಸಾಕಿರು ಅಂದರು. ಅದಕ್ಕೆ ಅವರಮ್ಮ ಮಗನೇ ಗಗನ ಸಾಕಿರು ದೇವ್ ಕಣ್ಣು ಕೈ ಕರ್ಕೊಂಡು ಮುಟ್ಟಾಗಿಲ್ಲ ಕಣಪ್ಪ ಅಂತ ಅಜ್ಜಿ. ಅವ್ರಿಗೆ ಗಗನ ಸಾಕಿದ್ರು ದೇವ್ ಕಣ್ಣಿಂದ ದೊಡ್ಡವರು. ಪದ್ಮಶ್ರೀ ಡಾಕ್ಟರ್ ಸುಲ್ಗೀತ್ ನರಸಮ್ಮ ಅವ್ರಿಗೆ ವಿಮಾನ ಗೊತ್ತಿಲ್ಲ, ಗಗನ ಸೈಕಲ್ ಗೊತ್ತಿಲ್ಲ, ರಾಷ್ಟ್ರಪತಿ ಗೊತ್ತಿಲ್ಲ, ಕೊಟ್ಟರೆ ಅವಾರ್ಡ್ಸ್ ಗೊತ್ತಿಲ್ಲ. ಆದರೆ ತುಂಬು ಗರ್ಭಿಣಿ ಯಾರಾದರೂ ಹೋದ ಅವ್ರ ಹತ್ರ ಆ ಹೊಟ್ಟೆ ಮೇಲೆ ಕೈ ಇಟ್ಟು ಆ ಹೊಟ್ಟೆ ಒಳಗಡೆ ಇರೋ ಮಗು ಗಂಡ ಏನಂತ ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಅಂತ ಮಹಾತಾಯಿ 15,000 ಜೀವಗಳನ್ನ ಕಾಪಾಡಿದ್ದಾರೆ. 15,000 ಹೆರಿಗೆಗಳು ಮಾಡಿದ್ದಾರೆ. ನಾನು ಕೂಡ ಅವ್ರ 12ನೇ ಮಗನಾಗಿ ನಾನು ಬದುಕು ಸಾರ್ಥಕ ಆಗಬೇಕಪ್ಪ ಅಂದರೆ ಈ 27,000 365 ಕರ್ತವ್ಯ ಕೊಡಿಸಲೇಬೇಕು ಅಂತ ನನ್ನ ಹಠ ಇದು. ಈ ಹೋರಾಟಕ್ಕೆ ಬಂದು 1 ವರ್ಷ ಆಯಿತು. ಈ ಹೋರಾಟವನ್ನು ದಿಕ್ಕು ತಪ್ಪಿಸ್ಬೇಕಪ್ಪ ಅಂದರೆ ಬೇರೆ ಬೇರೆ ಸಂಘಟನೆಯವರು ಅವರು ಇವರು ಅಳಗೂರು ಏನೆಲ್ಲ ಮಾಡಿದ್ರು.